ತರ್ಲೆ ಮಕ್ಳು ತಾಯಂದ್ರಿಗೆ, ತುಂಟು ಮಕ್ಳು ತಂದೆಯರ್ಗೆ, ಕತೆ ಹೊಡೆಯೋ ರಾಜೇಂದ್ರಿಗೆ, ಬಿಲ್ಡಪ್ ಕೊಡೋ ರಾಜ್ಯರ್ಗೆ, ಕರ್ನಾಟಕದ ಮನೆ ಮನೆ ಸೂಪರ್ ಸ್ಟಾರ್ಗಳಿಗೆ ನಿಮ್ಮ ಮಾಸ್ ಆನಂದ್ ಮಾಡುವ 108 ನಮಸ್ಕಾರಗಳು. ಇದು ಡ್ರಾಮಾ ಜೂನಿಯರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಸುದರ್ಶನ್ ಜುವೆಲರ್ಸ್, ಲೂನಾಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್, ಲಯನ್ ಡೇಟ್ಸ್ ಸಿರಪ್, ಶಕುಂತಲಾ ಹೇರ್ ಆಯಿಲ್, GRB ತುಪ್ಪ, ಮ್ಯಾಜಿಕ್ ಬ್ರಿಕ್ಸ್, TTK ಪ್ರೆಸ್ಟೀಜ್ ಪೆಪ್ಸ್ ಮ್ಯಾಟ್ರೆಸ್, ಎಪ್ಸನ್ ಇಂಕ್ ಟ್ಯಾಂಕ್ ಪ್ರಿಂಟರ್ಸ್, ಸಿಯಟ್ ಬೈಕ್ ಟೈರ್ಸ್, ಶೈನಿಂಗ್ ಪಾರ್ಟ್ನರ್ಸ್, ಶಶಿ ಸೋ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಡ್ರಾಮಾ ಜೂನಿಯರ್ಸ್ ಗ್ಯಾಂಗ್ಗೆ ಹಾಯ್ ಹಲೋ. ಈ ಕಡೆ ಹೋದ ವಾರ ಚಿಂದಿ ಉಡಾಯಿಸಿದಂತ ಸೀನಿಯರ್ಸ್ ನ ಮರೆಯೋದುಂಟೆ, ನಿಮಗೂ ವೆಲ್ಕಮ್. ಜೂನಿಯರ್ಸು ಸೀನಿಯರ್ಸ್ ಆದ್ಮೇಲೆ ನಮ್ಮ ತ್ರಿವಳಿ ರತ್ನಗಳು ವೆಲ್ಕಮ್ ಮಾಡಲೇಬೇಕು. ಮೊದಲನೇದಾಗಿ ಮೇಷ್ಟ್ರೇ, ವೆಲ್ಕಮ್ ಟು ದ ಶೋ. TN ಸೀತಾರಾಮ್ ಸರ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಎರಡನೇದಾಗಿ ಚಿನಾರಿ ಮುತ್ತಾಗ್ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಅಮ್ಮ ಬೇಬಿ ಲಕ್ಷ್ಮಿ ಅಮ್ಮಗೆ ಸ್ವಾಗತ ಸುಸ್ವಾಗತ. ಲವ್ ಯು ಆಲ್. ಓಕೆ, ಹೋದ ವಾರ ನಮ್ಮ ಡ್ರಾಮಾ ಜೂನಿಯರ್ಸ್ನ ನಾರ್ಮಲ್ ಎಪಿಸೋಡ್ಗಿಂತ ಸ್ವಲ್ಪ ಮಜಾ ಎರ್ರಾಬಿರಿ ಸ್ಪೆಷಲ್ ಆಗಿತ್ತು ಅಲ್ವಾ? ಯಾಕಂದ್ರೆ ಜೂನಿಯರ್ಸ್ ಜೊತೆಗೆ ಸೀನಿಯರ್ಸ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಇತ್ತು. ಏನಪ್ಪಾ ಅಂದ್ರೆ ಸ್ಪೆಷಲ್ ಝೋನ್ ಅಂತ ಸಪರೇಟ್ ಆಗಿ ಏನು ಇಲ್ಲ, ಡೈರೆಕ್ಟ್ ಆಗಿ ಎಲ್ಲ ಮಕ್ಕಳು ನಿಮ್ಮನ್ನ ಅಂದ್ರೆ ವೀಕ್ಷಕರ ಹತ್ರ ಎಲ್ಲ ಪರ್ಫಾರ್ಮ್ ಮಾಡಿದ್ರು, ನಿಮ್ಮ ಹತ್ರ ವೋಟ್ ಕೇಳಿದ್ರು, ಅವರು ಸೀಕ್ರೆಟ್ ಸ್ಕೋರ್ಸ್ ನ ಕೊಟ್ರು. ನೀವು ಎಲ್ಲಾ ಮಕ್ಕಳಿಗೂ ಸಾಕಷ್ಟು ಸಂಖ್ಯೆಯಲ್ಲಿ SMS ನ ಕಳಿಸಿದ್ರಿ. ಅಷ್ಟು SMS ಗಳನ್ನ ಗಣನೆಗೆ ತಗೊಂಡು 10 ಜನರಲ್ಲಿ ಇವತ್ತು ಯಾರಿಗೆ ಅತಿ ಕಡಿಮೆ SMS ಬಂದಿರುತ್ತೋ ಅವ್ರಿಗೆ ಹೋಮ್ವರ್ಕ್ ಸಿಗುತ್ತೆ. ಸೊ ಇವತ್ತು ಅತಿ ಕಡಿಮೆ SMS ಪಡೆದಂತ ಬಾಟಮ್ 4 ಕೆಳಗಡೆಯಿಂದ ಕಂಟೆಸ್ಟೆಂಟ್ಸ್ ನಾನು ವೇದಿಕೆ ಮೇಲೆ ಕರಿತೀನಿ. ತೇಜಸ್ವಿನಿ, ಮಹತಿ, ಅಮೋಘ ಅಂಡ್ ಚಿತ್ರಾಲಿ. ಇದೇ ಮೊದಲನೇ ಸಲ ನಾವು ಎಲ್ಲ ಜೂನಿಯರ್ಸ್ನು ಆಡಿಯನ್ಸ್ ಅಂದ್ರೆ ನಿಮ್ಮ ಮಡ್ಲಿಗೆ ಹಾಕಿದ್ವಿ. ಸೊ ಆಶ್ಚರ್ಯ ಅನ್ನೋ ಹಾಗೆ ನಮ್ಮ ಡ್ರಾಮಾ ಜೂನಿಯರ್ಸ್ನ ಸ್ತ್ರೀ ಶಕ್ತಿ ಯಾರು ಕಮ್ಮಿ ಇಲ್ಲಲ್ಲಪ್ಪ, ಒಬ್ರಿಗಿನ ಒಬ್ರು. ನನ್ನಷ್ಟೇ ಆಶ್ಚರ್ಯ ಗೆಳೆಯನ ಮುಖದಲ್ಲೂ ಕಾಣ್ತಾ ಇದೆ. ಸೊ ಗೆಳೆ, ಏನ್ ಅನಿಸ್ತಾ ಇದೆ ಈ, ಯಾಕಂದ್ರೆ ಜನರ ವೋಟಿಂಗ್ ಆಲ್ಸೋ ಆ್ಯಡ್ ಆಗುತ್ತೆ ಇದಕ್ಕೆ. ನಮ್ಮ ಸ್ಕೋರ್ಗಳು ಆಮೇಲೆ ಜನರ ವೋಟಿಂಗು ಎಲ್ಲವನ್ನೂ ಗಣನೆಗೆ ತಗೋಬೇಕಾಗುತ್ತೆ. ಜೊತೆಗೆ ಒಂದು ಕನ್ಸಿಸ್ಟೆನ್ಸಿ ಅಂತ ಬರುತ್ತೆ, ಅದರ ಮೇಲಿಗೆ ಈ ಸ್ಕೋರ್ ಬಂದಿರುತ್ತೆ ಅನ್ನುವಂಥ ನನ್ನ ಅನಿಸಿಕೆ. ಅದು ಹೋಗ್ತಾ ಹೋಗ್ತಾ ಇಟ್ ಬಿಕಮ್ಸ್ ಸೋ ಟಫ್. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಒಟ್ಟು 8 ಜನ ಮಕ್ಕಳು ಇಲ್ಲಿವರೆಗೂ ಹೋಮ್ವರ್ಕ್ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಫಸ್ಟ್ 2 ವಾರ ಇಬ್ರು ಹೆಣ್ಮಕ್ಳು ಹೋಗಿದ್ರು. ಅದಾದ್ಮೇಲೆ ಸತತವಾಗಿ 6 ವಾರ ಬರೀ ಗಂಡ್ಮಕ್ಳೇ ಹೋಗಿದ್ರು. ಓಕೆ, ಇವತ್ತು ಸರ್ಪ್ರೈಸಿಂಗ್ ಅನ್ನೋ ಹಂಗೆ 4 ಜನ ಹೆಣ್ಮಕ್ಳು ಬಂದಿದ್ದಾರೆ ಬಾಟಮ್ 4 ಅಲ್ಲಿ. ಸೊ ಇದರಲ್ಲಿ ಒಬ್ರಿಗಂತೂ ಹೋಮ್ವರ್ಕ್ ಸಿಕ್ಕೇ ಸಿಗುತ್ತೆ. ಅಮ್ಮ ಏನು ಹೇಳ್ತೀರಿ? ನಮ್ಮ ತೀರ್ಮಾನನೇ ಬೇರೆ, ನಾವು ನೋಡೋ ನೋಟ ನಮ್ಮ ರೀತಿನೇ ಬೇರೆ, ಆಡಿಯನ್ಸ್ ರೀತಿನೇ ಬೇರೆ. ಅವ್ರಿಗೆ ಹೇಗೆ ಅಪ್ಪೀಲ್ ಆಗುತ್ತೆ ಇವ್ರ ಪರ್ಫಾರ್ಮೆನ್ಸ್, ಆವತ್ತಿನ ಒಂದು ದಿವಸಕ್ಕೆ ಮಾತ್ರ ನೋಡ್ಕೊಂಡು ಅವ್ರು ಓಟ್ ಹಾಕಿಲ್ಲ. ಹೌದೌದು, ಅವ್ರು ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋರು ವ್ಯೂವರ್ಸ್ ಆದ ಎಕ್ಸಲೆಂಟ್ ಜಡ್ಜಸ್ ಅನ್ನೋದು ನನ್ನ ಅಭಿಪ್ರಾಯ. ಮೇಷ್ಟ್ರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು? ಜನಗಳ ತೀರ್ಮಾನದ ಬಗ್ಗೆ ನನಗೆ ಗೌರವ ಇದೆ, ಆದರೆ ಈ ತೀರ್ಮಾನ ನನಗೆ ಪ್ರಿಯವಾಗಿಲ್ಲ. ನನ್ನ ಒಂದು ಅಧ್ಯಕ್ಷ ಪಟ್ಟ ಹೊರಟೋಗುತ್ತೆ, ಅಕಸ್ಮಾತ್ ಅವಳನ್ನು ಕಳಿಸಿದ್ರೆ, ಯಾರನ್ನ ಚಿತ್ರಾಲಿನ ಕಳಿಸಿದ್ರೆ ನಾನು ಒಂದು ಅಧ್ಯಕ್ಷ ಸ್ಥಾನದ ಡಮಾರ್. ಏನು ಮಾಡೋದಾದ್ರೆ ಜನದ ತೀರ್ಮಾನ ನಮಗಿಂತ ದೊಡ್ಡ ತೀರ್ಪುಗಾರರು ಅನ್ನೋ ಇದಕ್ಕೆ ಬಂದು ಇವಾಗ ದುಃಖವಾದರೂ ಸರಿ ಯಾರನ್ನೋ ಒಬ್ಬರನ್ನ ಕಳಿಸೋದಾದ್ರೆ ನಾವು ನೀರು ತುಂಬಿದ ಕಣ್ಣುಗಳಿಂದ ಅವರಿಗೆ ವಿದಾಯ ಹೇಳೋಣ. ಓಕೆ, ಸೊ ವೀಕ್ಷಕರೇ, ಇದು ನಿಮ್ಮ ತೀರ್ಪು. ನಿಮ್ಮ ತೀರ್ಪನ್ನ ಇವತ್ತು ನಾನು ನಿಮಗೆ ತಿಳಿಸುವಂಥ ಸಮಯ ಬಂದಿದೆ. ಸೊ 4 ಜನದಲ್ಲಿ ಇವತ್ತು ಹೋಮ್ವರ್ಕ್ ಪಡೆದು ಮನೆಗೆ ಹೋಗ್ತಾ ಇರೋವಂಥ ಜೂನಿಯರ್ ಯಾರು? ಚಿತ್ರಾಲಿನ, ತೇಜಸ್ವಿನಿನ, ಮಹತಿನ, ಅಮೋಘನ? ನನಗೂ ಇನ್ನೂ ಗೊತ್ತಿಲ್ಲ. ಸೊ ಎಲ್ಲರನ್ನು ಮಾತಾಡ್ಸುವ. ಎಸ್ ಚಿತ್ರಾಲಿ, ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಏನಕ್ಕೆ ಖುಷಿ? ಏನಕ್ಕೆ ಖುಷಿ? ಆನಂದ್ ಬೇಡ, ಅವಳ ಹತ್ರ ಕೇಳಬೇಡಿ. ನಾನು ಶಿ ಈಸ್ ಹೋಲ್ಡಿಂಗ್ ಅ ಟಿಯರ್ಸ್. ಐ ಕಾಂಟ್ ಸಿ ಹರ್. ಅವಳು ಸ್ಯಾಡ್ ಆಗಿದ್ರೆ ನನಗೆ ಆಗಲ್ಲ. ಇಲ್ಲ ಪುಟ್ಟ, ನೀನು
ನೀನು ಕೊಟ್ಬಿಡಿ, ಯಾರಿಗಾದ್ರೂ ಕೊಡು, ಮೈಕ್ ಕೊಟ್ಬಿಡು ಪುಟ, ನೀನು ನಂಗ್ತಾ ನಿಂತ್ಕೊ. ಇಷ್ಟು ದಿನ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಇರೋದಕ್ಕೆ ಖುಷಿ ಆಗ್ತಿದೆ. ಶಬಾಷ್. ತೇಜಸ್ವಿನಿ, ಎಸ್, ಏನು ಅನಿಸ್ತಾ ಇದೆ? ವಾಟ್ ಯು ಫೀಲಿಂಗ್? ಮೆಗಾ ಆಡಿಷನ್ ಅಲ್ಲಿ ಜಡ್ಜಸ್ ನಂಗೆ 3 ಸತಿ ಚಾನ್ಸ್ ಕೊಟ್ಟಿದ್ರು ಪಾರ್ಟಿಸಿಪೇಟ್ ಮಾಡಕ್ಕೋಸ್ಕರ. ಅದಕ್ಕೆ ಜಡ್ಜಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರಾಮಾ ಜೂನಿಯರ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜೀ ಕನ್ನಡಕ್ಕೆ ಥ್ಯಾಂಕ್ಸ್. ಸೂಪರ್. ಮಾತಿ, ಥ್ಯಾಂಕ್ಸ್ ಆಡಿಯನ್ಸ್, ಇಷ್ಟು ತನಕ ಬರೋಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಮೆಂಟರ್ಸ್. ಆಮೇಲೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ತನಕ ಬಂದಿದ್ದಕ್ಕೆ. ಆಮೇಲೆ ಸೂಪರ್. ಓಕೆ, ಅಮೋಘ. ಮೆಂಟರ್, ಜಡ್ಜಸ್ ಮತ್ತು ನನ್ನ ಪ್ಯಾರೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಈಗ ರಿಸಲ್ಟ್ ಹೇಳೋ ಸಮಯ. ಈ 4 ಜನರಲ್ಲಿ ಮೊದಲು ಯಾರು ಗ್ಯಾಲರಿಗೆ ಹೋಗ್ತಾರೆ ಅವರ ಹೆಸರನ್ನ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಈ 4 ಜನರಲ್ಲಿ ಮೊದಲು ಸೇಫ್ ಆಗಿ ಇವತ್ತು ಗ್ಯಾಲರಿಗೆ ಹೋಗ್ತಾ ಇರೋಂಥವ್ರ ಹೆಸರು ಚಿತ್ರಾಲಿನಾ, ತೇಜಸ್ವಿನಿನಾ, ಮಹತಿನಾ, ಅಮೋಘನಾ, ಇನ್ನು ನಾಲೇ ಇದೆ. ನಾ ಹೇಳ್ತಾ ಇರೋಂಥ ಮೊದಲನೇ ಹೆಸರು, ಸೇಫ್ ಆಗಿ ಗ್ಯಾಲರಿಗೆ ಹೋಗ್ತಾ ಇರೋಂಥವ್ರ ಹೆಸರು ಡೋಲಿ ಚಿತ್ರಾಲಿ. ಗ್ಯಾಲರಿಗೆ. ಸೊ ಈಗ ಈ 3 ಜನದಲ್ಲಿ ಮತ್ತೆ ಸೇಫ್ ಆಗಿ ಗ್ಯಾಲರಿಗೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ಹೆಸರು ತೇಜಸ್ವಿನಿ ಅಲ್ಲ, ಅಮೋಘ ಅಲ್ಲ, ಇಟ್ಸ್ ಮಹತಿ. ಬಾಲಿ ಜೋರ ಚಪ್ಪಾಳೆ. ಮಹತಿ ಗ್ಯಾಲರಿ ಓಡೋ, ಬರ್ಲಿ ಮ್ಯೂಸಿಕ್. ಈಗ ನನ್ನ ಲೆಫ್ಟಲ್ಲಿ ಅಮೋಘ ಇದ್ದಾಳೆ, ರೈಟಲ್ಲಿ ತೇಜಸ್ವಿನಿ ಇದ್ದಾಳೆ. ಇವರಿಬ್ಬರಲ್ಲಿ ಒಬ್ಬರಿಗೆ ಇವತ್ತು ಹೋಮ್ವರ್ಕ್ ಸಿಗುತ್ತೆ. ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಆ್ಯಕ್ಟ್ ಮಾಡುವಂತಹ ಒಂದು ಎಬಿಲಿಟೀಸು ತೇಜಸ್ವಿನಿಗಿತ್ತು. ಥ್ಯಾಂಕ್ ಯು ಸರ್. ಈ ಕಡೆ ಅಮೋಘ ನಮ್ಮ ಡ್ರಾಮಾ ಜೂನಿಯರ್ಸ್ನ ಉಮಾಶ್ರೀ ಅಮ್ಮ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅದೇ ಥರ ಅವಳು ತುಂಬ ಮೆಚೂರ್ಡ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ಲು. ತೇಜಸ್ವಿನಿ ಹೇಳೋದಿದ್ಯಾ? ಇಲ್ಲ. ಇಬ್ಬರು ಒಂದ್ಸಲ ಸೆಕೆಂಡ್ ಮಾಡಿ. ಆಲ್ ದಿ ಬೆಸ್ಟ್. ಸೊ ಇವತ್ತು ಇವರಿಬ್ಬರಲ್ಲಿ ಗ್ಯಾಲರಿಗೆ ಹೋಗ್ತಾ ಇರೋವಂಥ ಕಂಟೆಸ್ಟೆಂಟ್ ಹೆಸರು ಇಟ್ಸ್ ಅಮೋಘ. ಜೋರ ಬಲಿ ಚಪಾಳೆ. ಅಮೋಘಗೆ ವಿಶ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಗ್ಯಾಲರಿ. ಹೂ, ಹಣ್ಣು, ಕಾಯಿ, ಬಾಟ್ಲಿ, ತೀರ್ಥ, ಜೊತೆಗೊಂದು ಲಾಡು ತಂದಿದ್ದೀನಿ ನೋಡು. ತೇಜಸ್ವಿನಿ ಮಾತ್ರ ತುಂಬಾನೇ ಎಕ್ಸ್ಪ್ರೆಸಿವ್. ಅವಳು ಆಕ್ಟ್ ಮಾಡಿದ್ರೆ ಸುಮ್ಮನೆ ಬರೀ ಮುಖದಿಂದ ಆಗಲಿ ಅಥವಾ ಬರೀ ಕಣ್ಣಿಂದ ಆಗಲಿ ಆಕ್ಟ್ ಮಾಡೋದಿಲ್ಲ, ಅವಳ ಮನಸ್ಸಿಂದ ಬರುತ್ತೆ. ಎಲಗೆ ಅವಳಿಗೆ ಸ್ವಲ್ಪ ಹೆಂಗಸ್ ಪಾತ್ರ ಏನಾದ್ರೂ ಕೊಡ್ರಪ್ಪ. ಯಾವಾಗ್ಲೂ ಗಂಡಸ್ ಪಾತ್ರ ಕೊಡ್ತೀರಾ? ತೇಜಸ್ವಿನಿ ಇಸ್ ಅ ಗುಡ್ ಆಕ್ಟ್ರೆಸ್, ಅದರಲ್ಲಿ ಯಾವ ಡೌಟು ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಅಣ್ಣ.
ಎಲ್ಲನ ಬಿಟ್ಬಿಟ್ರೆ ಅಷ್ಟೇ ಸಾಕು ನಂಗೆ. ಆ ಬಾಡಿ ಲ್ಯಾಂಗ್ವೇಜು, ಅಲ್ಲಿ ನಿಂತ್ಕೊಳ್ಳೋ ರೀತಿ ಎಲ್ಲಾನು ಅದ್ಭುತವಾಗಿ ಮಾಡ್ತೀಯಮ್ಮ. ಅಪ್ಪ ಅಪ್ಪ ಶೀಸ್ ಅ ವರ್ಸಟೈಲ್ ಆರ್ಟಿಸ್ಟ್ ಅಂತ ಬಿಗಿನಿಂಗಿಂದ ಹೇಳ್ತಾ ಇದ್ದೀನಿ. ನನ್ನ ಕಣ್ಣು ಜಗತ್ತನ್ನು ನೋಡೋ ಕನಸು ಇದೆಲ್ಲ ಸಾಧ್ಯನೇ ಇಲ್ಲ. ಪುಟಿ, ನಾನು ನಿನ್ನ ಅಭಿಮಾನಿ, ನಾನು ನಿನ್ನ ಅಭಿಮಾನಿ. ಮೋಸ ಅಲ್ವಾ ನನಗೆ? ಕೂಲ್. ತೇಜು, ಸ್ಟಾಪ್ ಇಟ್ ಪ್ಲೀಸ್. ಯು ಆರ್ ಅ ಸ್ಟ್ರಾಂಗ್ ಗರ್ಲ್ ಅಲ್ವಾ? ನಾನು ಏನು ಹೇಳಿದೆ ಫಸ್ಟೇನೆ? ಅಳ್ಬಾರ್ದು. ಯಾತಕ್ಕೆ ಅಳಬಾರ್ದು? ನೀನು ಇಷ್ಟು ಸಾಫ್ಟ್. ದ ಗ್ರೇಟ್ನೆಸ್ ಆಫ್ ತೇಜು. ಎಷ್ಟೋ ಜನ ಮಕ್ಕಳು ಇಲ್ಲಿಂದ ಹೋಗಿದ್ದಾರೆ, ಎಲ್ಲ ಬೈ ಹೇಳಿ ತಾಯಿ ತಂದೆ ಜೊತೆಗೆ ಹೊರಟಿದ್ರು. ಇವಳು ರಿಸಲ್ಟ್ ಗೊತ್ತಾದ ತಕ್ಷಣ ಹೋಗಿ ಎಲ್ಲರನ್ನೂ ತಪ್ಕೊಂಡು, ದಟ್ ಶೋಸ್ ದಟ್ ಶಿ ಈಸ್ ಸೋ ಸಾಫ್ಟ್. ತುಂಬ ಮೃದುವಾದ ಹೃದಯ ಅವಳದು. ಅದಕ್ಕೆ ಯಾವುದನ್ನು ಮನಸ್ಸಿಗೆ ಹಚ್ಕೊಂಡು ಬಿಡ್ತಾ ಇದ್ದಾಳೆ. ಬೇಡ ಕಂದ, ನೀನು ಮಾಡೋ ಪಾತ್ರೆಗಳ ಥರ ಸ್ಟ್ರಾಂಗ್ ಆಗಿರಬೇಕು. ಇರ್ತೀಯಾ? ನಿನ್ನ ಹತ್ರ ನಾನು ಅಳ್ತೀನಿ. ನೋ. ಓಕೆ ಥ್ಯಾಂಕ್ ಯು ಕರ್ನಾಟಕ, ನಾನು ಗೆದ್ದಿದ್ದೀನಿ. ಬನ್ನಿ ಚಪ್ಪಾಳೆ. ಅದು ನಾನು ಗಿಫ್ಟ್ ತಗೊಂಡೋಗ್ತಿರೋದು ನನಗೆ ಟ್ರಾಫಿ ಕೊಡು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತೇಜಸ್ವಿನಿ ಹೇಳ್ದಂಗೆ ಲಕ್ಷ್ಮಿ ಅಮ್ಮ, ಜಡ್ಜಸ್ಸು, ಸೀತಾರಾಮ್ ಸರು, ರಾಘವೇಂದ್ರ ಸರ್ ಎಲ್ಲರೂ ಬಂದು ಅವಳಿಗೆ ತುಂಬಾನೇ ಹುರಿದುಂಬಿಸಿದ್ರು. ನಾನು ಅವಳು ಅಷ್ಟೇ ಅಂತ ಅನ್ಕೊಂಡಿದ್ದೆ. ಆದರೆ ಇಲ್ಲಿ 13ನೇ ಎಪಿಸೋಡ್ 14ನೇ ಎಪಿಸೋಡ್ವರೆಗೂ ಅವಳು ಇಷ್ಟು ಚೆನ್ನಾಗಿ ಮಾಡಿದಾಳೆ ಅಂತಂದರೆ ನಿಮ್ಮೆಲ್ಲರ ಸ್ಫೂರ್ತಿನೇ ಅವಳಿಗೆ ಕಾರಣ. ಈಗ ಊರಲ್ಲೆಲ್ಲ ನಮ್ಮನೆಯವ್ರಿಗೆ ಏನು ಹೇಳ್ತಾರೆ ಅಂತಂದರೆ ಫಸ್ಟ್ ವಿಜಯ್ ಅಥವಾ ಪ್ರಸಾದ್ ಅಂತ ಹೇಳ್ತೀರಿ, ಈಗ ತೇಜಸ್ವಿನಿ ಅಪ್ಪ ಅಮ್ಮ ಅಂತ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಇದಕ್ಕಿಂತ ಏನೇನು ಬೇಕು? ಮಕ್ಕಳಿಂದ ನಾವು ಗುರ್ತಿಸ್ಕೋಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಅದಕ್ಕಿಂತ ಸಾಧನೆ ಬೇರೆ ಇಲ್ಲ ಅಂತ ಅನ್ಕೋತೀನಿ ನಾನು. ಜಿ ಕನ್ನಡ ವಾಹಿನಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಜಡ್ಜಸ್ಸಿಗೆ, ಮೆಂಟರ್ಸಿಗೆ, ನಮ್ಮ ಕರ್ನಾಟಕ ಜನತೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಸೊ ತೇಜಸ್ವಿನಿಗೆ ನಮ್ಮ ಡ್ರಾಮಾ ಜೂನಿಯರ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನು ಮೇಷ್ಟ್ರು ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಗಿಫ್ಟ್ ಹ್ಯಾಂಪರ್ನ ಸಂತೋಷದಿಂದ ಕೊಡ್ತೀನಿ, ಇವತ್ತು ಬೇಸರದಿಂದ ಕೊಡ್ತಾ ಇದ್ದೀನಿ. ಅದೇ ಒಂದು ಇದು ನನ್ನ ಓಕೆ ಹೊಡಿ ಐಫೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಮ್ಮ ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಓಕೆ, ಈಗ ನೀನು ಓಡಿ ನಿಮ್ಮ ಟೀಮ್ನ ಜಾಯ್ನ್ ಆಗು, ಅವ್ರನ್ನ ರೆಡಿ ಮಾಡಿಸಿ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಕೊಡಬೇಕು. ಓಕೆನಾ? ಚಲೋ, ಫ್ಯಾಂಟಾಸ್ಟಿಕ್. ರೈಟ್, ಇವತ್ತಿನ ನಮ್ಮ ಮೊದಲನೇ ಪರ್ಫಾರ್ಮೆನ್ಸ್ ನೋಡುವಂಥ ಸಮಯ. ಕೋಪ ಬೇಡ, ಹಿಂಸೆ ಬೇಡ, ಕೊಲೆ ಸುಲಿಗೆ ದರೋಡೆ ಅಂತೂ ಬೇಡವೇ ಬೇಡ, ಭಯೋತ್ಪಾದನೆ ಬೇಡ, ಭ್ರಷ್ಟಾಚಾರ ಬೇಡ. ಅದು ಒಳ್ಳೇದಲ್ಲ ಅಂತ ಎಷ್ಟು ಸರಿ ಹೇಳಿದ್ರು ಕೂಡ ಅದನ್ನೆಲ್ಲ ಮಾಡೋರು ಮಾಡ್ತಾನೆ ಇರ್ತಾರೆ. ಅಂಥ ಬುದ್ಧುಗಳಿಗೆ ಆ ಬುದ್ಧ ಬಂದು ಹೇಳೋರ್ಗೂ ಬುದ್ಧಿ ಬರಲ್ವಂತೆ. ಅದಕ್ಕೆ ಆ ಬುದ್ಧನ್ನೇ ಕರೆಸಿದೀವಿ. ಇನ್ಮೇಲೆ ಯಾರು ತಿದ್ಕೊಂತಾರ ನೋಡೋಣ. ಜೋರಾದ ಚಪ್ಪಾಳನಿಗೆ ಸ್ವಾಗತ ತೇಜಸ್ವಿನಿ ಹಾಗೂ ತುಷಾರ್ಗೆ. ನರಮನುಷ್ಯ ಬೇಕು ನನಗೀಗ, ನರಮನುಷ್ಯ ಬೇಕು. ತಂತ್ರ ಕುತಂತ್ರ ಮಾಡೋ ರಾಜಕಾರಣಿ ಬೇಕು. ಮೋಡಿ ಮಾಡುವವ ಮೂರು ಬಿಟ್ಟವ, ದುಡ್ಡು ಮಾಡುವವ ಬೇಕು ನನಗೀಗ, ದುಡ್ಡು ಮಾಡುವವ ಬೇಕು. ತಂತ್ರ ಕುತಂತ್ರ ಮಾಟ ಮೋಡಿ ಮಾಡದೆ ಇರುವ ಈ ರಂಗೋಲಿ ಮಾಲನಿಗೆ ನರಮನುಷ್ಯ ಬೇಕು ನನಗೀಗ, ನರಮನುಷ್ಯ ಬೇಕು. ನಾನು
ಲೋಕದ ಚಕ್ರವರ್ತಿ. ನನ್ನ ಹೆಸರು ಕೇಳಿದೊಡನೆ ರಾಜ ಮಹಾರಾಜರು ಕಪ್ಪ ಕಾಣಿಕೆ ಹಿಡಿದು ನನ್ನ ಕಾಲಿನ ಬಳಿಗೆ ತಂದಿಡುತ್ತಾರೆ. ನರ ಮನುಷ್ಯರು ಮೃತ್ಯುವನ್ನೇ ಕಂಡಂತೆ ಕಟ 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 ನಡುಗುತ್ತಾ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ. ಹಸಿವು ಹಸಿವು ಹಸಿವು. ಮನುಷ್ಯರ ರಕ್ತದ ರುಚಿ ನೋಡದೆ 2 ದಿನಗಳಾಯಿತು. ಈ ನನ್ನ ಕೊರಳಿನ ಮಾಲೆಗೆ ಇನ್ನೊಂದು ನರಬೇಟೆ ಸಿಕ್ಕಿದರೆ 100 ಕೊಲೆಗಳ ಸರದಾರನಾಗುತ್ತೇನೆ. ಅದು ನೆರವೇರಬೇಕೆಂದರೆ ಈಗಲೇ ನಾನು ಶ್ರಾವಂತಿಗೆ ಹೋಗಿ ಅಲ್ಲಿರುವ ನರರನ್ನೆಲ್ಲ ಕೊಂದು ಈ ನನ್ನ ಖಡ್ಗಕ್ಕೆ ರಕ್ತದೌತಣ ಬಡಿಸುತ್ತೇನೆ. ಯಾವುದೋ ಒಂದು ಮನುಷ್ಯ ಪ್ರಾಣಿ ಇತ್ತ ಕಡೆ ಬರುತ್ತಿರುವ ವಾಸನೆ ಬರುತ್ತಿದೆ. ಎಲವೆಲವೋ ಮನುಷ್ಯ ಕುನ್ನಿ, ನಿಲ್ಲು ನಿಲ್ಲು ನಿಲ್ಲು. ಮಗು ಮಗು, ನಿಂತೇ ಇರುವೆನು ನಾನಾರೆಂದು ತಿಳಿಯದೆ. ಮಗು, ನೀನಾರಾದರೆ ನನಗೇನು? ಯಾರಾದರೂ ಸರಿ, ನನ್ನೆದುರಿಗೆ ಬಂದವರನ್ನು ನಾನು ಉಳಿಸುವುದಿಲ್ಲ. ಅಳಿಸಲು ನೀನ್ಯಾರು? ನನ್ನನ್ನೇ ಯಾರೆಂದು ಕೇಳುವಷ್ಟು ಸಾಕೆ ನಿನಗೆ? ನನ್ನ ಹೆಸರು ತಿಳಿದರೆ ಕ್ಷಣಾರ್ಥದಲ್ಲೇ ನಿನ್ನ ಜೀವ ಪಕ್ಷಿ ಹಾರಿ ಹೋಗುತ್ತದೆ. ಜೀವನದ ಜಂಜಾಟಗಳ ಚಿಂತೆ ಇಲ್ಲದ ನನಗೆ ಜೀವದ ಮೇಲೆ ಆತಂಕವಿಲ್ಲ. ನನ್ನ ವಿಷಯವಿರಲಿ, ನೀನಾರೆಂದು ಹೇಳು. ನಾನು ಅಂಗುಲಿಮಾಲ. ಓ, ಅಂಗುಲಿಮಾಲನೆಂದರೆ ನೀನೇ ಏನು? ಶ್ರಾವಂತಿಯಿಂದ ನಿನ್ನೆ ಹುಡುಕುತ್ತಾ ಬಂದೆ. ನಾನು ಶ್ರಾವಂತಿಗೆ ಹೋಗಿ ರಕ್ತದೌತಣ ಮಾಡಬೇಕೆಂದಿರುವ ವಿಷಯ ಈ ಸನ್ಯಾಸಿಗೆ ಹೇಗಿತ್ತು? ಇಲ್ಲ, ಇವನನ್ನು ಉಳಿಸಿದರೆ ನನ್ನ ರಕ್ತದೌತಣಕ್ಕೆ ತರ್ಪಣ ಬಿಟ್ಟಂತೆ. ಹಾಗಾಗಬಾರದು. ಹೌದು, ನಾನೇ ಅಂಗುಲಿಮಾಲ, ನರ ರಾಕ್ಷಸ. ನರರನ್ನು ಬೇಟೆಯಾಡುವುದೇ ನನ್ನ ಕೆಲಸ. ಸರಿಯಾದ ಸಮಯಕ್ಕೆ ಬಂದಿದ್ದೀಯಾ? ಬಿಡುವುದಿಲ್ಲ ನಿನ್ನನ್ನು. ಈಗಲೇ ನಿನ್ನನ್ನು ಕೊಂದು ನಿನ್ನ ಬೆರಳುಗಳನ್ನು ಕತ್ತರಿಸಿ ಈ ನನ್ನ ಕೊರಳಿನ ಮಾಲೆಗೆ ಸೇರಿಸಿಕೊಳ್ಳುತ್ತೇನೆ. ಹಾಗಾದರೆ ತಡವೇಕೆ? ಬೇಗನೆ ನಿನ್ನ ಕೆಲಸವನ್ನು ಮುಗಿಸು. ಎಲ್ಲರೂ ನನ್ನ ಹೆಸರು ಕೇಳಿದರೆ ಸಾಕು, ಕಟ 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 ಎಂದು ನಡುಗುತ್ತಿರುವಾಗ ನನ್ನನ್ನು ಕಂಡರೆ ನಿನಗೆ ಸ್ವಲ್ಪವೂ ಭಯವಾಗುವುದಿಲ್ಲವೇ? ನಿನ್ನನ್ನು ಕಂಡರೆ ನನಗೆ ಭಯವಿಲ್ಲ, ಆದರೆ ನೀನೇ ನಿನ್ನ ಬಗ್ಗೆ ಭಯಪಡುತ್ತಿರುವೆ. ಎಲ್ಲರನ್ನೂ ಭಯಪಡಿಸುವ ನಾನು ನನ್ನನ್ನು ಕಂಡರೆ ನಾನೇ ಭಯಪಡುತ್ತೇನೆ. ಹೌದು, ನಿನ್ನೊಳಗೆ ಇರುವ ಹಿಂಸೆ ಅನ್ನುವ ಆಯುಧ
ನಿನ್ನನ್ನು ಭಯಪಡಿಸುತ್ತಿದೆ. ಏನೇನು ಹೇಳಿ ನನಗೆ ಕೋಪ ತರಿಸಬೇಡ. ನಿನ್ನನ್ನು ಈಗಲೇ ಕೊಂದು ಈ ನಿನ್ನ ಬೆರಳಿನ ಕೈಗಳನ್ನು ಕತ್ತರಿಸಿ ನನ್ನ ಕೊರಳಿನ ಮಾಲೆಗೆ ಸೇರಿಸಿಕೊಂಡು 100 ಜನರನ್ನು ಕೊಂದೆಂದು ಹೆಮ್ಮೆಯಿಂದ ಗರ್ಜಿಸುತ್ತೇನೆ. ಒಬ್ಬನನ್ನು ಸಾಯಿಸುವುದರಿಂದ ನಿನಗೆ ಬರುವ ಲಾಭವಾದರೇನು? ಅದರಿಂದ ನಿನಗೆ ಭಯ, ಅಶಾಂತಿ ಅಧಿಕವಾಗುತ್ತದೆ. ಭಯ, ಅಶಾಂತಿ, ಅದೆಲ್ಲ ನಿನ್ನ ಭ್ರಮೆ. ನನಗೇಕೆ ಅಶಾಂತಿ ಆಗುತ್ತದೆ? ಭ್ರಮೆ ನನ್ನದಲ್ಲ ಮಗು, ನಿನ್ನದು. ಒಬ್ಬನನ್ನು ಕೊಂದು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ. ಕೊಂದ ಪಾಪ ಕೊನೆಯವರೆಗೂ ನರಕದಂತೆ ಕಾಡುತ್ತದೆ. ಯಾಕೆಂದರೆ ಹಿಂಸೆ ಅನ್ನುವುದು ಮಹಾಪಾಪ. ಎಂದು ಹಿಂಸೆಯನ್ನು ತ್ಯಜಿಸುತ್ತೀಯೋ ಆಗ ನೆಮ್ಮದಿ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಈ ಮಾರ್ಗವನ್ನು ಬಿಟ್ಟು ಹೊಸ ಜೀವನವನ್ನು ಪ್ರಾರಂಭ ಮಾಡು. ಹೌದು, ಹಿಂಸೆಯನ್ನು ತ್ಯಜಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಸನ್ಯಾಸಿ, ನೀನಾರು? ನೀನು ನೋಡಲಿಕ್ಕೆ ಸಾಧುವಾಗಿ ಕಂಡರೂ ಅಸಾಮಾನ್ಯನಂತೆ ಕಾಣಿಸುತ್ತಿರುವೆ. ನಿನ್ನ ಕಣ್ಣುಗಳಲ್ಲಿನ ಕಾಂತಿ ಹೊಸ ಜೀವನದ ಜ್ಯೋತಿಯ ಸೆಳೆ. ಇನ್ನಾದರೂ ತಾವಾರೆಂದು ತಿಳಿಸಿ. ಊರಿಂದೂರಿಗೆ ಭಿಕ್ಷೆ ಬೇಡುತ್ತಾ ಅಲೆವ ಅಲೆಮಾರಿ ನಾನು. ಜನರೆಲ್ಲ ನನ್ನನ್ನು ಬುದ್ಧ ಎಂದು ಕರೆಯುತ್ತಾರೆ. ಬುದ್ಧ ದೇವನೇ, ನೀನು ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮಂತ ಪೂಜ್ಯರನ್ನು ಕಣ್ಣೆತ್ತಿ ನೋಡಲು ನನಗೆ ನಾಚಿಕೆ ಆಗುತ್ತಿದೆ. ಕೊಲೆಗಾರ ನಾನು, ಕಾರುಣ್ಯ ಮೂರ್ತಿ ನೀವು. ನಾನು ಮಾಡಿರುವ ಪಾಪಗಳನ್ನೆಲ್ಲ ಮನ್ನಿಸಿ ನನಗೆ ಮುಕ್ತಿಯ ದೀಕ್ಷೆ ಕೊಡಿ ಎಂದು ನಿಮ್ಮ ಹತ್ತಿರ ಹೇಗೆ ಕೇಳಲಿ ತಂದೆ? ಹೇಗೆ ಕೇಳಲಿ? ನನ್ನಿಂದ ನಿಮ್ಮ ಪಾದ ಮಲಿನವಾಗಬಾರದು. ಮನ್ನಿಸಿ, ಮನ್ನಿಸಿ, ಮನ್ನಿಸಿ. ನಾನು ನನ್ನದು ಎಂಬ ಮೋಹವನ್ನೆಲ್ಲ ತ್ಯಜಿಸಿ ಅಹಿಂಸೆಯ ದಾರಿಯಲ್ಲಿ ನಡೆದು ಎಲ್ಲರಿಗೂ ಸದ್ಗತಿಯ ಮಾರ್ಗದರ್ಶನವನ್ನು ನೀಡು. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಬಲ್ಲಿ ಜೋರ ಚವಾಳೆ. ಸೂಪರ್. ಬುದ್ಧ ಅಂಗುಲಿಮಾಲ. ಓ, ಥ್ಯಾಂಕ್ ಯು ಸೋ ಮಚ್. ಓಕೆ ಗೆಳೆಯ, ಏನನ್ನಿಸ್ತು? ಫ್ಯಾಂಟಾಸ್ಟಿಕ್. ಬಹಳ ಒಳ್ಳೆ ಆಕ್ಟು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜನರೇಷನ್ಗೆ ಬಹಳ ಮುಖ್ಯವಾದ ಸಂದೇಶ ಇದೆ. Yes. ಈ ಆಕ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಮಕ್ಕಳಿಗೆ ನಾನು ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ಬೇಕು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ತೇಜಸ್ವಿನಿ ಮತ್ತೆ ತುಷಾರ್ ಮತ್ತೆ ಇವರಿಬ್ರು ಒಂಥರ ಅವರ ರೋಲ್ಗಳನ್ನ ರಿವರ್ಸ್ ಪ್ಲೇ ಮಾಡ್ದಂಗಿದೆ. ಸೂಪರ್. ಸಾಮಾನ್ಯವಾಗಿ ನಾವು ತೇಜಸ್ವಿನಿನ ಆ ಕಡೆ ನೋಡೋ ಅಭ್ಯಾಸ, ತುಷಾರ್ನ ಈ ಕಡೆ ನೋಡೋ ಅಭ್ಯಾಸ. ಬಟ್ ಅವರಿಬ್ಬರಲ್ಲೂ ಎಂಥ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಯಾವುದನ್ನು ಕೊಟ್ಟರು ಅದನ್ನ ಅಷ್ಟೇ ಪರ್ಫೆಕ್ಟ್ ಆಗಿ ನೇಲ್ಡ್ ಇಟ್. ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಏರಿಳಿತ ಆಗಿರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಮಾಡಿದೆ ತೇಜಸ್ವಿನಿ. ಥ್ಯಾಂಕ್ ಯು ಸರ್. ನಿನ್ನ ಸ್ಟ್ರೆಂತ್ ಏನಪ್ಪಾ ಅಂತ ಹೇಳಿದ್ರೆ ಕೊಡೋ ಕ್ಯಾರೆಕ್ಟ್ರಲ್ಲಿ ನಿನ್ನನ್ನು ನೀನೇ ನೋಡ್ಕೊಳ್ತಾ ಇರ್ತೀಯ, ಅದು ನಿನ್ನ ಸ್ಟ್ರೆಂತ್. ಭಾಳ ಚೆನ್ನಾಗಿ ಮಾಡಿದೆ. ನಾವು ಕೂಡ ಇನ್ವಾಲ್ವ್ ಆದ್ವಿ ಅದರಲ್ಲಿ. ತುಷಾರ್ ಫ್ಯಾಂಟಾಸ್ಟಿಕ್. ನನಗೆ ಅವನ ಬೆಸ್ಟ್ ಪೋರ್ಷನ್ ಇಷ್ಟ ಆಗಿದ್ದು ಅಂದರೆ ಬುದ್ಧನ ಕೇಳ್ತಾನೆ,
ನಿನಗೆ ಜನ ನನ್ನನ್ನು ನೋಡಿ ಪ್ರಾಣ ಪಕ್ಷಿ ಹಾರೋಗ್ಬೇಕಾರೆ ನಡಗ್ಬೇಕಾರೆ ನಿನಗೆ ಭಯ ಆಗ್ತಿಲ್ವಾ ಅಂತ ಮತ್ತೆ ಹಿಂಗೆ ನೋಡ್ತೇನೆ ಒಂದೆರಡು ಸೆಕೆಂಡ್ ಹಿಂಗೆ ನೋಡಿ ಹಿಂಗೆ ಅಂತ ಸೂಪರ್ ಅದು. ಬಹುಶಃ ಅವನ ಎದುರು ನಾನಿದ್ರೆ ಸ್ವಲ್ಪ ನನ್ನ ಡೈಲಾಗ್ ಮರ್ತೋಗ್ಬಿಡ್ತಿದ್ದೆ ನಾನು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರಲ್ಲಿ. ಆ ಕ್ಯಾರೆಕ್ಟರ್ ಮಾಡೋದಕ್ಕೇ ಒಂದು ಎನರ್ಜಿ ಬೇಕಾಗುತ್ತೆ. ಗಂಟ್ಲು ಪ್ರಾಬ್ಲಮ್ ಇದೆಯಾ? ಆ ಗಂಟ್ಲು ಪ್ರಾಬ್ಲಮ್ ಇರೋದು ಗೊತ್ತಾಗ್ತಿದ್ದು, ಬಟ್ ಅದನ್ನ ಮೀರಿ ಇವತ್ತು ಪರ್ಫಾರ್ಮ್ ಮಾಡಿದ್ಯಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ಆಮೇಲೆ ಅದರಲ್ಲಿ ಕೆಲವು ಲೈನ್ಸ್ನ ಹಾಕ್ಬೇಕಾದ್ರೆ ಒಂದು ಅರ್ಥ ಅಂತ ಹಾಕಿ ಆ ಲೈನ್ಸ್ನ ಬರ್ದಿರ್ತಾರೆ, ಅದನ್ನ ನೀನು ತುಂಬಾ ಚೆನ್ನಾಗಿ ಹೇಳಿದ್ಯಾ. ಅಂದ್ರೆ ಬರೀ ತುಷಾರಾಗಿ ಹೇಳಿದ, ಅಂಗುಲಿ ಮಾಲಾಗಿ ಹೇಳಿದ್ಯಾ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಕ್ಟ್ ಮಾಡ್ಬೇಕಾದ್ರೆ ಅಂಗುಲಿ ಮಾಲ ಮಾತು ಕೇಳ್ತಿದ್ದೀನಿ ಅಂತ ನನಗೆ ಅನ್ನಿಸ್ಬೇಕು, ಹಾಗೆ ನನಗೆ ಅನ್ನಿಸ್ತು. ಆಮೇಲೆ ಬುದ್ಧನ ಮಾತು ಕೇಳ್ತಾ ಇದ್ದೀನಿ ನನಗೆ ಅನ್ನಿಸ್ಬೇಕು, ಹಾಗೆ ಅನ್ನಿಸ್ತು ನನಗೆ. ಆ್ಯಂಡ್ ಇಟ್ ವಾಸ್ ವೆರಿ ಪಾಸಿಟಿವ್. ಅತ್ಯದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. 2 thumbs up. ಥ್ಯಾಂಕ್ ಯು ಸರ್. ತುಷಾರ್, ಯಾವಾಗಲೂ ಗಂಟ್ಲಲ್ಲಿ ನೀನು ಹುಷಾರ್ ತಪ್ತಾ ಇರ್ತೀಯ. ಸೊ ಆ ಗಂಟ್ಲಲ್ಲಿ ಹುಷಾರ್ ತಪ್ಪಾರ್ದು ಅಂದರೆ ತುಷಾರು ರಿಹರ್ಸಲಲ್ಲಿ ಕಮ್ಮಿ ಮಾತಾಡಬೇಕು, ಅಂದರೆ ಸ್ಲೋ ಮಾತಾಡಿ, ಕಿರ್ಚಬಾರ್ದು. ಅಲ್ಲೆಲ್ಲ ಎನರ್ಜಿ ಹಾಕ್ಬಿಟ್ರೆ ಇಲ್ಲಿ ಹೋಗ್ಬಿಡುತ್ತೆ. ಮೇಯ್ನ್ ಇಲ್ಲಲ್ವಾ ಜಡ್ಜಸ್ ಮುಂದೆ ಅಲ್ವಾ? ಓಕೆ, ಸೊ ಈ 2T, ಓಕೆ, ತೇಜಸ್ವಿನಿ ಆ್ಯಂಡ್ ತುಷಾರ್, ಸೊ ಇವರ QT ಪರ್ಫಾರ್ಮೆನ್ಸ್ ಹೇಗಿತ್ತು? ಇಲ್ಲ, ಈ ಥೀಮ್ ತುಂಬ ಇಷ್ಟ ನನಗೆ. ಸ್ಕೂಲ್ ಡ್ರಾಮಾದಲ್ಲಿ ಐ ಪ್ಲೇಡ್ ಬುದ್ಧ. ಓ ವೆರಿ ಗುಡ್. ಚೆನ್ನಾಗಿ ನೋಡಿದ್ರೆ ನಮ್ಮ ಎಲ್ಲರಲ್ಲೂ ಒಂದು ಅಂಗುಲಿಮಾಲ ಅನ್ನೋ ಅಹಂಕಾರ ಇರುತ್ತೆ. ಎಲ್ಲಿಂದಾನೋ ನಮ್ಮಲ್ಲೇ ಇರೋ ಬುದ್ಧ ಬಂದು ಸರಿ ಮಾಡ್ತಾನೆ. ಅದನ್ನ ಅಹಂಕಾರದಿಂದ ಹೊರಗಡೆ ಬರುವ ಲಾಸ್ಟ್ ಶಾಟ್ ಇದೆಯಲ್ಲ, ತುಷಾರ್, ಹ್ಯಾಟ್ಸ್ ಆಫ್ ಟು ಯು ಮೈ ಡಿಯರ್. ವೆರಿ ಗುಡ್. ಅವನು ಒಂದು ಕ್ಷಣ ಅದರಲ್ಲೇ ಹಂಗೆ ಹೋಗ್ಬಿಟ್ಟ ಒಳಗೆ ಕೂತ್ಕೊಂಡು. ಅವನು ಇನ್ನೊಂದು ತುಂಬ ಚೆನ್ನಾಗಿತ್ತು, ಆ ಬುದ್ಧನ ಸುತ್ಕೊಂಡು ಬರ್ತಾನೆ ಹಿಂಗೆ, ಟಿಪಿಕಲ್ ಶೇಕ್ಸ್ಪಿಯರಿಯನ್ ಸ್ಟೈಲಲ್ಲಿತ್ತು. ತುಂಬ ಚೆನ್ನಾಗಿ ಮಾಡಿದೆಪ್ಪ. ಅವ್ರು ಹೇಳಿದ ಥರ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಯು ಆರ್ ಅ ಗುಡ್ ಆರ್ಟಿಸ್ಟ್, ಯು ಆರ್ ಅ ಸೀಸನ್ಡ್ ಆರ್ಟಿಸ್ಟ್. ಏನು ಗೊತ್ತಾ, ತುಷಾರ್ಗೆ ಸಣ್ಣಗಿರೋ ಹುಡುಗ ಅವನಿಗೆ ಅಂಗೋಲಿ ಮಾಲ ಅನ್ನೋ ಥರ ಕೊಟ್ಟರು ಬಿಕಾಸ್ ಆಫ್ ಹಿಸ್ ಆ್ಯಕ್ಟಿಂಗ್ ನಮಗೊಂದು ಭಯ ಕೊಡಿಸ್ಬಿಡ್ತಾನೆ ಅವನು. ನಿಜವಾಗ್ಲೂ ಆ ಥರ ಬಂದುಬಿಡ್ತಾನೆ. ಇಸ್ ವೆರಿ ಗುಡ್. ಓಯ್ ಬುದ್ಧ, ಮ್ಯಾಮ್, ಅವಳ ಅದೃಷ್ಟ ನೋಡಿ, ಫಸ್ಟ್ ಸಿಕ್ಕಿದ ಕ್ಯಾರೆಕ್ಟ್ರು ನೆಗೆಟಿವ್. ಅಂತ ಕತ್ತಿ ಅದು ಇದು ತಗೊಂಡು ಬಂದು ರಾಕ್ಷಸನ್ ಥರ ಬಂದ್ಲು. ಕಟೋತ್ಕಚನಿಂದ ಹೀಗೋಗುವಾಗ ಶಾಂತ ಸ್ವರೂಪಿಯಾಗಿ. ಇದು ಅವಳು, ಅದು ಅವಳಲ್ಲ. ಆ್ಯಕ್ಚುಲಿ ತೇಜಸ್ವಿನಿ ಇದು. ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ ಮಾಡಿದ್ಯಾ ಪುಟ. ವಿ ಆಲ್ ಲವ್ ಯು ಸೋ ಮಚ್. ವಿ ವಿಲ್ ಮಿಸ್ ಯು ಡಾರ್ಲಿಂಗ್, ವಿಲ್ ಮಿಸ್ ಯು. ಓಕೆ ಮೇಷ್ಟ್ರೇ, ಬುದ್ಧ ಅಂಗುಲಿ ಮಾಲ ಅಂದ ತಕ್ಷಣ ನಿಮ್ಮ ನೆನಪಿನ ಬುತ್ತಿಯಿಂದ ಏನೇನು ಬರುತ್ತೆ? ಮೊದಲನೇದು, ಇದು ಹಿಂಸೆಯ ದಿನಗಳು. ನಿನಗೆ ಗೊತ್ತಿರ್ಬೋದು, ಪೇಪರ್ ತೆಗೆದ್ರೆ ಇಲ್ಲಿ ಬಾಂಬ್ ಅಟ್ಯಾಕ್, ಅಲ್ಲಿ 108 ಜನ ಸಾವು. ಅಂದರೆ ಹಿಂಸೆಯ ವಾತಾವರಣದಲ್ಲಿರುವಾಗ ಇಂಥ ಅಹಿಂಸೆಯ ಸಂದೇಶವನ್ನು ಹೇಳೋಂಥ ಈ ನಾಟಕ ಇವತ್ತು ಮತ್ತೊಮ್ಮೆ ಪ್ರಸ್ತುತವಾಗಿದೆ. ಇಂಥ ನಾಟಕವನ್ನು ಮಾಡಿದ್ದು ZTV ಅಭಿನಂದನಾರ್ಹ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೂಪರ್. ಅಂಗುಲಿ ಮಾಲಾ ನಾಟಕ ಬರೆದಿದ್ದು ಪ್ರಭುಶಂಕರರು, ಕುವೆಂಪುರವರ ಶಿಷ್ಯ. ಅಂಗುಲಿ ಅಂದರೆ ಏನೋ ತುಷಾರ್? ಹೆಬ್ಬೆರಳು. ಅವನು ಒಬ್ಬೊಬ್ಬನ್ನ ಸಾಯಿಸಿದಾಗಲೂ ಅವನ ಹೆಬ್ಬೆರಳನ್ನು ತಗೊಂಡು ಮಾಲೆ ಹಾಕ್ಕೊಳ್ತಾ ಬರ್ತಾನೆ. 100ನೇ ಇದು ಹೆಬ್ಬೆರಳು ಬುದ್ಧನದಾಗಿರ್ಬೇಕಾಗತ್ತೆ. ಆ ಥರದ ಇದು. ನನಗೆ ಆ್ಯಕ್ಟಿಂಗ್ ಬಗ್ಗೆ ಹೇಳುವಾಗ ಇವತ್ತು ನಾನು ಒಬ್ಬರ ಕಾಲಿಗೆ ಬೀಳಬೇಕು ಅನಿಸುತ್ತೆ, ಅದು ತೇಜಸ್ವಿನಿ ಬುದ್ಧನ ಪಾತ್ರವನ್ನು ಮಾಡಿದ್ದು. ಅಬ್ಬರದ ಮಾತುಗಳಿದ್ದರೆ ಅಭಿನಯ ಸುಲಭ, ಅಬ್ಬರದ ಮಾತುಗಳಿಲ್ಲದೆ ಇದ್ದರೆ ಶಾಂತಿಯ ಮಾತುಗಳು ಮಾತ್ರ ಆದಾಗ ಅಭಿನಯಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಅದನ್ನೇ ಮೇಲಕ್ಕೆ ಎಲಿವೇಟ್ ಮಾಡಿ ಅದಕ್ಕೊಂದು ದಿವ್ಯ ಪ್ರಭೆಯನ್ನು ಕೊಟ್ಟಿದ್ದು ಇವತ್ತು ಅವಳು. ಅವಳ ನಡಿಗೆಯಿಂದ, ಅವಳ ಮಾತಿನ ರೀತಿಯಿಂದ, ಕತ್ತನೆಲ್ಲೆಲ್ಲೋ ತಿರುಗಿಸ್ತಿಲ್ಲ, ಬಾಡಿ ಲ್ಯಾಂಗ್ವೇಜ್ ವಾಸ್ ಪರ್ಫೆಕ್ಟ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಇವತ್ತು ಅವಳು ಬುದ್ಧ ಮಾಡಿದ್ದು ನಿನ್ನ ತಾಯಿ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಮಾಡಿದ್ದೀನಿ. ಸೂಪರ್ ಸೂಪರ್. ಅಂಗುಲಿ ಮಾಲ ಭಾಳ ಚೆನ್ನಾಗಿ ಮಾಡಿದೆ. ನೀನೊಬ್ಬ ಒಳ್ಳೆ ಆ್ಯಕ್ಟರ್. ಆದರೆ ನಿನ್ನಲ್ಲಿ ಒಂದೆರಡು ನ್ಯೂನತೆಗಳಿದ್ವಿ. ಏನು ನ್ಯೂನತೆಗಳು ಅಂದರೆ, ಎಗೈನ್ ಟ್ರಾನ್ಸಿಷನ್. ಇದು ನಿನ್ನನ್ನು ಕಂಡ್ರೆ ಭಯವಾಗುತ್ತೆ, ನನ್ನನ್ನು ಕಂಡ್ರೆ ಭಯವಿಲ್ಲವೇ ತಕ್ಷಣ. ಆ ಭಯ ಇಲ್ಲದೆ ಇರೋನ್ನ ನೀನು ನೋಡೇ ಇಲ್ಲ ಪ್ರಪಂಚದಲ್ಲಿ. ಆದರೆ ಭಯ ಇಲ್ಲದೆ ಇರೋ ಒಬ್ಬನ್ನ ನೋಡ್ತೀಯ. ಭಯ ಇಲ್ಲದೆ ಇರೋ ಒಬ್ಬ ದೇವರನ್ನು ನೋಡಿದಾಗ ನಿನಗೆ ತಕ್ಷಣ ಮಾತು ಬರಬಾರ್ದಲ್ವಾ? ತಕ್ಷಣ ಟ್ರಾನ್ಸಿಷನ್ ಇಲ್ಲ, ಎಗೈನ್ ಟ್ರಾನ್ಸಿಷನ್ ಈಸ್ ಮಿಸ್ಸಿಂಗ್. ಆ ಭಯ ಇಲ್ಲವೇ ನಿನಗೆ? ನನಗೆಲ್ಲರೂ ಭಯಪಡಿಸ್ತಾರೆ, ತಕ್ಷಣ ಹೇಳ್ಬಿಡ್ತೀರಿ ಡೈಲಾಗು. ಆ ಆ್ಯಕ್ಟಿಂಗ್ಗೆ ಅವರು ಒಂದೆರಡು ಹೆಜ್ಜೆ ತಗೊಳ್ಳೋದು, ನಿನ್ನ ಇಂಟ್ರಾಸ್ಪೆಕ್ಷನ್ನು. ನಾನು 5-6 ವಾರದ ಹಿಂದೆ ಇವೆಲ್ಲ ಹೇಳ್ತಾ ಇರಲಿಲ್ಲ, ಈಗ ಫೈನಲ್ಸಿಗೆ ಬರೋದ್ರಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದಾಗ ಈ ಕಡೆ ಅವನು ನೀನು ಯಾರು ಅಂದರೆ ಬುದ್ಧ ಅಂತ ಹೇಳ್ತಾನೆ. ಆ ವೇಳೆಗೆ ಇಡೀ ಪಾಟಲಿಪುತ್ರವನ್ನು ದಾಟಿ ಭಾರತದ ಕಡೆಗೆ ಎಲ್ಲ ಬುದ್ಧನ ಇದಾಗಿರುತ್ತೆ. ಆವಾಗ ಬುದ್ಧ ಅಂದಾಗ ಅದೊಂದು ಅಂಗುಲಿ ಮಾಲ ಹೇಗೆ ಆ ಕಾಡಿನಲ್ಲಿ ಇಂಟೆನ್ಸ್ ಆಗಿ ಫೇಮಸ್ಸೋ, ಪ್ರಪಂಚದಲ್ಲಿ ಬುದ್ಧ ಅಷ್ಟು ಫೇಮಸ್ ಆಗಿರ್ತಾನೆ. ಆ ಬುದ್ಧ ನಾನು ಅಂದಾಗ ಎಷ್ಟು ಒಂದು ದೇವರ ಪ್ರತ್ಯಕ್ಷ ಆದಾಗೆ. ಏನಾಗ ದೇವ್ರ ಪ್ರತ್ಯಕ್ಷ ಆದ ತಕ್ಷಣ ಮಾತು ಬರಲ್ಲ, ಸಾಕ್ಷಾತ್ಕಾರವಾಗಬೇಕು ಒಳಗಡೆ. ಆ ಸಾಕ್ಷಾತ್ಕಾರವಾಗಲಿಲ್ಲ. ಅದು ಅವೆರಡು ನಿನ್ನಲ್ಲಿ ಇವತ್ತು ಮಿಸ್ಸಿಂಗ್ ಇತ್ತು. ಎಲ್ಲರಿಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡಿದ್ದೀಯಾ 90%. ಓಕೆ.
ಆದರೆ ನೀನು 100% ತಗೊಳ್ಳೋ ಮಗ. ಅಭಿನಯದ ಸೂಕ್ಷ್ಮಗಳನ್ನು ನೀನು ಅಭ್ಯಸಿಸಿ ಅದನ್ನು ಮಾಡಬೇಕಾಗಿರ್ತಾ ಇತ್ತು. ನಿನಗೆ ಶಕ್ತಿ ಇದೆ. ಗುಡ್ ಲಕ್. ಓಕೆ, ಇವತ್ತು ತೇಜಸ್ವಿನಿ ಹೋಮ್ವರ್ಕ್ ಪಡೆದಿದ್ರು ಸಹ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಬುದ್ಧನ ಪಾತ್ರಕ್ಕೆ ಸಂಪೂರ್ಣವಾದಂಥ ಒಂದು ನ್ಯಾಯನ ಒದಗಿಸಿ ಇವತ್ತು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ. ಮತ್ತೆ ಮುಂದಿನ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ, ಯಾರು ಬರ್ಬೋದು ಗೊತ್ತಿಲ್ಲ. ಸೊ ಅದಕ್ಕೆ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಹಾಗಾಗಿ ಇವತ್ತು ಓಟ್ ಅಪೀಲ್ ಮಾಡ್ತಾ ಇರೋದು ತುಷಾರ್ ಮಾತ್ರ, ಹಾಗೂ ಸೀಕ್ರೆಟ್ ಸ್ಕೋರಿಂಗ್ ತುಷಾರ್ಗೆ ಮಾತ್ರ ಅನ್ನೋದನ್ನು ನಾನು ಮತ್ತೆ ಜಡ್ಜಸ್ ಹೇಳ್ತಾ, ಈಗ ತುಷಾರ್ ವೋಟ್ನ ಅಪೀಲ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ತುಷಾರ್. ಇವತ್ತಿನ ನನ್ನ ಅಭಿನಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು THUS ಎಂದು ಟೈಪ್ ಮಾಡಿ 57575ಕ್ಕೆ ಕಳುಹಿಸಿ. ನಿಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಕಳುಹಿಸಿ. ದಯವಿಟ್ಟು ಕಳುಹಿಸಿ. ಓಕೆ, ಇವತ್ತು ತೇಜಸ್ವಿನಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ಯಾ, ನಮ್ಮನ್ನೆಲ್ಲ ಇಷ್ಟು ದಿವಸ ಎಂಟರ್ಟೈನ್ ಮಾಡಿದ್ಯಾ. ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ ತೇಜಸ್ವಿನಿಗೆ. ಆಗ್ಲೇ ಅಮ್ಮ ಏನೋ ಹೇಳಿದ್ರು. ಏನ್ ಹೇಳಿದ್ರು? ಅವ್ರಿಗೆ ಸ್ಕೂಲಲ್ಲಿ ಇದ್ದಾಗ ಅಂಗುಲಿ ಮಾಲಿನ ಪಾತ್ರ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತಂತೆ, ಆದ್ರೆ ಅವ್ರಿಗೆ ಬುದ್ಧ ಸಿಕ್ಬಿಟ್ಟಿತ್ತಂತೆ. ಈಗ ಒಂದು ಝಲಕ್ ಅಂಗುಲಿ ಮಾಲ ಅಲ್ಲಿಂದಾನೇ ತೋರಿಸ್ತೀರಾ? ಕೊಡೋದಾ? ಏ ಹೋಗಪ್ಪ, ಹಸ್ತಾಂತರಿಸು. ಅಂಗುಲಿ ಮಾಲ ಅಲ್ಲ, ಈಗ ಮಾಲ ನಿನ್ ಕತ್ತಿಗೆ. ಅಯ್ಯೋ, ಎಲ್ಲ ಬಿಟ್ಟು ನನಗೆ ನಿದ್ದೆ ಎಲ್ಲ ಅಂಗುಲಿನೂ ತೆಗಿಸ್ಬಿಡ್ತೀನಿ. ಆ ಮಗುಗೆ ಕಿಂಡಲ್ ಮಾಡ್ತೀಯ ನೀನು? ಅಯ್ಯೋ ಬೇಡ, ಹುಷಾರ್. ಬೇಡ ಬೇಡ. ಥ್ಯಾಂಕ್ ಯು ಸೋ ಮಚ್. ಬ್ರಿಲಿಯಂಟ್. ಸೊ ಈಗ ತುಷಾರ್ ಗ್ಯಾಲರಿಗೆ ಬಲಿ ಚಪ್ಪಾಳೆ. ಜಗತ್ತಿನ ಎಲ್ಲ ಪ್ರೀತಿಗಿಂತ ತಾಯಿ ಪ್ರೀತಿನೇ ದೊಡ್ಡದು. ಆ ಪ್ರೀತಿಲಿ ನಿರೀಕ್ಷೆ ಇರೋದಿಲ್ಲ, ನಿರೀಕ್ಷೆಯಿಂದ ಹುಟ್ಟೋ ನೋವು ಇರಲ್ಲ, ನೋವಿದ್ರೂ ಅದರಿಂದ ಬರೋ ಬೇಸರ ಖಂಡಿತ ಇರೋದಿಲ್ಲ. ಅಂತ ಪ್ರೀತಿಗೆ ಬೆಲೆ ಕೊಡದೆ ಬೇರೆ ಯಾವುದೋ ಪ್ರೀತಿ ಹಿಂದೆ ಬಿದ್ದು ಮೋಸ ಹೋಗಿ ಪ್ರೀತಿ ಹೆಸರಲ್ಲಿ ಪ್ರಾಣ ತ್ಯಾಗ ಮಾಡೋರ್ನ ಕೆಲವೊಮ್ಮೆ ದೇವರಂತ ತಾಯಿನೂ ಕೂಡ ಕ್ಷಮಿಸಲ್ವಂತೆ. ಇಂಥ ಕತೆ ಹೇಳಕ್ಕೆ ಬರ್ತಿದ್ದಾರೆ ಮಹತಿ, ಪುಟ್ಟರಾಜು ಹಾಗೂ ಗೌರವ ಪಾತ್ರದಲ್ಲಿ ಅಮೋಘ. ಬರ್ಲಿ ಜೋರ ಚಪ್ಪಾಳೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ದ್ಯಾವ್ರೇ, ನನ್ನ ಮಗಿಗೆ ಒಳ್ಳೇದಾಗಂಗೆ ಆಶೀರ್ವಾದ ಮಾಡಪ್ಪ. ಮಗ ಮಗ ಎದ್ದೇಳು, ಗೊತ್ತಾಯ್ತು ನೋಡು. ಜಗತ್ ಬೆಳಗೋ ಸೂರ್ಯ ಅಂತವನೇ ಈಟ್ ಬಿರ್ನೆ ಎದ್ದವನೆ. ನೀನ್ ನೋಡಿದ್ರೆ ಈಟೊತ್ತಾದ್ರೂ ಮಲ್ಗಿದೆಯಲ್ಲ ಕುಸೆ, ಎದ್ದೇಳಪ್ಪ. ಅವ ಬಿಡವ್ವ, ಇಷ್ಟ ಬಿರ್ನೆ ಎದ್ದು ನಾನೇ ಸಾಮ್ರಾಜ್ಯ ಆಡ್ಬೇಕಿತ್ತ. ಹೋಗವ್ವ, ನಿದ್ದೆ ಬರ್ತೈತೆ. ಹಂಗಂದ್ರೆ ಹೆಂಗ್ಲ ಮಗ? ನೋಡ್ ಮಗ, ನಾವೆಲ್ಲರೂ ದೊರೆಗಳಾಗ್ತೇ ಹೋದ್ರು ದೊರೆಗಳಿನ ಸೇವೆ ಮಾಡು ಒಳ್ಳೆ ಪ್ರಜೆಗಳಾಗಬೇಕು. ಆಗ್ಲೇ ಅದ್ಯಾವ್ರು ನಮ್ಮ ಕರುಣೆ ಇಟ್ಟು ಕೆಲಸ ಕಾರ್ಯ ಅಂತ ಕೊಡಿಸ್ತಾನೆ. ಅವ್ವ, ನಾ ಕಾಲೇಜಿಗೆ ಹೋಗಕ್ಕಿಲ್ಲವ್ವ. ಹಂಗೆಲ್ಲ ಅನ್ಬಾರ್ದು ಮಗ. ಈ ಕಾಲ್ದಾಗೆ ಇದ್ದೇ ಕಲ್ತಿರೋನ್ಗೆ ಸಿಗೋ ಮರ್ವಾದೆ ಬೇರೆ ಯಾರಿಗೂ ಸಿಗಕ್ಕಿಲ್ಲ. ನೀನು ಅಕ್ಷರ ಕಲ್ತು ದೊಡ್ಡ ಆಫೀಸರ್ ಆಗಬೇಕು ಅನ್ನೋದೇ ಈ ನಿನ್ನವ್ವನ ಆಸೆ. ಆಸೆ ಅಂತೆ ಆಸೆ ಇದ್ಬಿಟ್ರೆ ಸಾಕ. ಆಸೆ ತಕ್ಕಂಗೆ ಮಗಂಗೆ ಏನೇನು ಬೇಕು ಬೇಡ ಅದನ್ನ ತಿಳ್ಸ್ಕೊಂಡು ಹೊಂದಿಸ್ಬೇಕು. ಹಾಕ್ಕೊಳ್ಳೋಕೆ ಒಳ್ಳೆ ಬಟ್ಟೆನಾದ್ರೂ ಕೊಡ್ಸಿದ್ಯಾ? ಹಾಕಿದ ಬಟ್ಟೆನೆ ಎಷ್ಟು ದಿನ ಅಂತ ಹಾಕ್ಲಿ ಹೇಳು? ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕಲ್ವ ಮಗ? ಸರಿಯವ್ವ, ಇದೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಫೀಸ್ ಕಟ್ಟದೆ ಹೋದ್ರೆ ಪರೀಕ್ಷೆ ಕೂರ್ಸಕ್ಕಿಲ್ಲ ಅಂದವ್ರೆ. ಅಷ್ಟೇ ತಾನೆ, ಈ ವಾರ ಬಟವಾಡೆ ದುಡ್ಡು ಬತ್ತಿದ್ದಂಗೆ ಕೊಡ್ತೀನಿ, ತಕ್ಕೊಂಡು ಕಟ್ಬಿಡು. ಅವ್ವ, 100-500 ರೂಪಾಯಿ ಅಲ್ಲ ಅವ್ವ, 10,000. ಅಷ್ಟು ಕಟ್ಟಿದ್ರೆ ನಾನು ಪರೀಕ್ಷೆನ ಪಾಸ್ ಮಾಡಿ ಎಲ್ರಂಗೆ ಗೌರ್ಮೆಂಟ್ ಕೆಲಸ ತಗೊಂಡು ಕೈ ತುಂಬ ಸಂಬಳ ತರ್ಬೋದು. ಇಲ್ಲಾಂದ್ರೆ 2,000 ಕೊಟ್ಬಿಡು, ಮೇಯಿಸ್ಕೊಂಡಿಲ್ಲ ಇದ್ದು ಬಿಡ್ತೀನಿ. 10,000ನ ನಾನು ಎಲ್ಲಿಂದ ತರಲಿ ಮಗ? ಮಗ, ನಿಮ್ಮವ್ವ ಇನ್ನೂ ಗಟ್ಟಿಯವಳೆ. ಏಟೆ ಕಷ್ಟ ಆಗ್ಲಿ
ನಿನ್ನೊಂದು ದೊಡ್ಡ ಆಫೀಸರ್ ಮಾಡ್ತಾಳೆ. ತಡಿ, ನಿನ್ PG ವ್ಯವಸ್ಥೆ ಮಾಡ್ಕೊಬತ್ತೀನಿ, ಬಂದೇ ಇರು. ಗೌಡ್ರೆ, ಗೌಡ್ರೆ. ಓಹೋ, ಏನ್ ತಾಯವ್ವ ಬೆಳಗ್ಗೆನೆ? ಅದು ನನ್ನ ಮಗಿನ ಪರೀಕ್ಷೆಗೆ ಫೀಸ್ ಕಟ್ಟಬೇಕು. ಕಟ್ಲಿಲ್ಲ ಅಂದ್ರೆ ಅವನ ಭವಿಷ್ಯನೇ ಹಾಳಾಗೋಯ್ತದೆ ಗೌಡ್ರೆ. ತಾಯಾಗಿ ಅದು ಹೆಂಗ್ ನೋಡ್ಕೊಂಡಿರ್ಲಿ ಹೇಳಿ. ಅದಕ್ಕೆ 10,000 ಬೇಕಿತ್ತು. ಬಿರ್ನೆ ತೀರ್ಸ್ಬಿಡ್ತೀನಿ ಗೌಡ್ರೆ. ದುಡ್ಡು ಕೊಡ್ತೀನಿ, ಆದ್ರೆ ಒಂದ್ ಮಾತು ಗೆಪ್ತಿ ಇಟ್ಕೋ ತಾಯವ್ವ. ಮಗ ಅಂತ ಹೇಳಿ ಕೇಳ್ದಂಗೆಲ್ಲ ದುಡ್ಡು ಕೊಡ್ತಾ ಇದ್ರೆ ಮಕ್ಕಳು ಹಾಳಾಗೋಯ್ತಾರೆ. ಹುಷಾರು. ಬಾ ಇಲ್ಲಿ. ಆಯ್ತು ಗೌಡ್ರೆ. ಮಗ ಪರೀಕ್ಷೆಗೆ ಫೀಸ್ ಕಟ್ಟಿ ಸಂದಾಗ ಹೊತ್ಕೋ. ಅವ್ವ ಅಂದ್ರೆ ನನ್ನ ಅವ್ವ. ಸರಿ ಅಮ್ಮ ಕಾಲೇಜಿಗೆ ಹೋಗ್ತೀನವ. ದ್ಯಾವ್ರೆ, ನನ್ನ ಮಗಿ ಸಂದಾಗ ಓದಿ ದೊಡ್ಡ ಆಫೀಸರ್ ಆಗಂಗ್ ಮಾಡಪ್ಪ. ಹಾಯ್ ಸುಮಾ. ಹಾಯ್ ರಾಜು. ಕೂತ್ಕೋಬೋದಾ? ಕುತ್ಕೋ. ಸುಮಾ, ಅದು ಹೇಳ್ ರಾಜು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು. ಅದು 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 ಹೇಳು. ಯಾಕೊಳ್ಳೆ ಹುಡುಗಿರ್ ತರ ನಾಚಿಕೆ ಪಡ್ತಾ ಇದ್ಯಾ? ಸುಮಾ, ಐ ಲವ್ ಯು ಸುಮಾ. ನಿನ್ನ ಮನಸಾರಿ ಪ್ರೀತಿಸ್ತಿದ್ದೀನಿ. ನೋಡು, ನಿನಗೋಸ್ಕರ ಏನ್ ತಂದಿದ್ದೀನಿ ಅಂತ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ ಸುಮಾ. ಒಂದೇ ಒಂದ್ಸಲ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳು ಸುಮಾ. ಏನ್ ಹೇಳ್ತಾ ಇದ್ಯಾ ರಾಜು? ನೀನು ನನ್ನನ್ನು ಪ್ರೀತಿಸ್ತಿದ್ಯಾ? ಚೆನ್ನಾಗಿ ಕಾಮಿಡಿ ಮಾಡ್ತೀಯ ಬಿಡು. ಕಾಮಿಡಿ ಅಲ್ಲ ಸುಮಾ, ನಾನು ನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ನೀನಿಲ್ಲ ಅಂದ್ರೆ ಏನ್ ಸತ್ತೋಗ್ಬಿಡ್ತೀಯಾ? ನನಗೇನ್ ಪ್ರಾಬ್ಲಮ್ ಇಲ್ಲ, ಧೈರ್ಯವಾಗಿ ಸಾಯಿ. ನನ್ನ ಬಗ್ಗೆ ನಿನ್ಗೆ ಯಾವ ಥರದ್ದು ಫೀಲಿಂಗ್ಸ್ ಇಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಯಾವ ಆಂಗಲಲ್ಲೂ ನೀನು ನಾನು ಸರಿಯಾದ ಜೋಡಿ ಅಲ್ಲ. ಇಷ್ಟಕ್ಕೂ ನೀನು ನನ್ನನ್ನು ಮದುವೆ ಮಾಡ್ಕೊಂಡ್ರೆ ಹೇಗೆ ನೋಡ್ಕೊಂತೀಯ? ಅದೇ ಎತ್ತಿನ ಗಾಡಿ, ದನದ ಕೊಟ್ಟಿಗೆ, ಮಳೆ ಬಂದ್ರೆ ಸೋರುತ್ತಲ್ಲ ಮನೆ, ಅದರಲ್ಲಿ ಪ್ರಾಣಿ ಥರ ನೋಡ್ಕೊಂತೀಯ ಅಲ್ವಾ? ನಾನು ಹಾಕೊಂಡಿರೋ ಸ್ಲಿಪ್ಪರ್ ಎಷ್ಟು ಸಾವಿರ ಆಗುತ್ತೇನೋ ನಿನಗೆ? ನಮ್ಮ ಮನೇಲಿ ಸಾಕಿದ್ವಲ್ಲ ನಾಯಿಗಳು, ಅವಾಗ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಿದ್ವಿ ಗೊತ್ತಾ? ನನ್ನ 1 ತಿಂಗಳು ಮೇಕಪ್ ಖರ್ಚು ಎಷ್ಟು ಗೊತ್ತಾ? ಇದನ್ನೆಲ್ಲ ನಿನ್ನ ಕೈಯಿಂದ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಆದ್ರೂ ತೀರ್ಸಕ್ಕಾಗಲ್ಲ. ಸೊ ಐ ಆಮ್ ಸಾರಿ. ಸುಮಾ, ಗುಡ್ ಬೈ. ಸುಮಾ ನಿಂತ್ಕೋ ಸುಮಾ. ಸುಮಾ ನಿಂತ್ಕೋ ಸುಮಾ. ಸುಮಾ ನಿನ್ನ ಪಾಲಲ್ಲ, ಪ್ರೀತಿ ಇನ್ನೂ ಉಳಿದಿಲ್ಲ. ಓ ಹೃದಯ ಕೇಳಿದೆಯ, ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನೂ ಉಳಿದಿಲ್ಲ. ಮಗ 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 ಎದ್ದೇಳೋ ಮಗ, ಎದ್ದೇಳೋ ಮಗ, ಎದ್ದೇಳೋ ಮಗ, ಎದ್ದೇಳೋ. ಅವ್ವ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರೀತಿ ಅನ್ನೋ ಬಲೆಗೆ ಸಿಕ್ಕಿ
ನಿನ್ನ ಆಸೆನೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. ಮುಂದಿನ ಜನ್ಮ ಇದ್ರೆ ನಿನ್ನ ಮಗನಾಗೆ ಹುಟ್ಟಿ ನಿನ್ನ ಆಸೆ ಈಡೇರಿಸ್ತೀನಿ. ಸಾಧ್ಯವಾದ್ರೆ ಒಂದ್ಸಲ, ಒಂದೇ ಒಂದ್ಸಲ ಕ್ಷಮಿಸ್ಬಿಡು. ಜನ್ಮಕ್ಕಿಷ್ಟು ಏನು ನಾನು ನಿನ್ ಕ್ಷಮಿಸ್ಬೇಕಾ? ಯಾಕಪ್ಪ 9 ತಿಂಗಳು ನಿನ್ ಎತ್ತು ಒತ್ತು ಸಾಕದ್ನಲ್ಲ ಅದಕ್ಕ ಕಣ್ಣ ನಡ್ಡಿ ಎಲ್ಲ ಕೈ ಬಿಟ್ಟೋದ್ರು. ನನ್ ಮಗ ತಪ್ಲಿ ಆಗ್ಬಾರ್ದು ಅಂತ ಮನೆ ಮನೆ ಮುಸ್ರಿ ತಿಕ್ಕಿ ಒತ್ತೊತ್ತಾಗೆ ನನ್ ಬಿರುದಿಲ್ಲ ದಾರಿ ಎರ್ದು ತುತ್ತು ಮಾಡಿ ತಿನ್ಸಿದ್ನಲ್ಲ. ಆ ಋಣ ಕಳ್ಕೊಂಡಿದ್ಯಾ ಅನ್ನೋ ಕೃತಜ್ಞತೆಗೆ ನಾನ್ ನಿನ್ ಕ್ಷಮಿಸ್ಬೇಕಾ? ನನ್ ಪರೀಕ್ಷೆಗೆ ಫೀಸ್ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನನ್ ಭವಿಷ್ಯನೇ ಹಾಳಾಗೋಯ್ತದೆ ಅಂದಿದ್ದಕ್ಕೆ ಹಿಂದೆ ಮುಂದೆ ಯೋಚಿಸ್ದೆ. ನನ್ ಮಗ ದೊಡ್ಡ ಆಫೀಸರ್ ಆಯ್ತಾನೆ ಅಂತ ಕನ್ಸ್ ಕಟ್ಕೊಂಡು ಸಾಲ ಮಾಡಿ ದುಡ್ಡು ತಂದು ಕೊಟ್ನಲ್ಲೋ. ನೀನ್ ಈ ತರ ಪಿರುತಿ ಪ್ರೇಮ ಅಂತ ಪ್ರಾಣ ಕಳ್ಕೊಟ್ಟಿ ಅಂತ ಗೊತ್ತಾಗಿದ್ರೆ ಹುಟ್ಟಾಗೆ ನಿನ್ ಕುತ್ತಿಗೆ ಸಾಯಿಸಿ ಬಂಜೆ ಆಗ್ಬಿಟ್ಟಿದ್ದೆ. ಬೇಡ, ನಿನ್ನಂತ ಮಗ ಯಾವ ತಾಯಿಗೂ ಬೇಡ. ನಿನ್ನಂತವನಿಗೆ ಕಣ್ಣೀರ್ ಹಾಕಿದ್ರೆ ಆ ಕಣ್ಣೀರ್ಗೆ ಅವಮಾನ. ಅಮ್ಮ ಹೇಳಿಮ್ಮ, ಈ ಥರದವ್ರಿಗೆ ಏನು ಮಾಡಬೇಕು? ಪುಟ್ರಾಜ್, ನೀನು ಯಾವಾಗಲೂ ನೋ ಪ್ರಾಬ್ಲಮ್. ಏನು ಕೊಡ್ತಿರೋ, ಈಸ್ ಅ ಗ್ಲಾಸ್. ಒಂದು ಪಾತ್ರ ಅಂದರೆ ಗ್ಲಾಸ್ ಥರ ಅವನು. ಯಾವ ದ್ರವ ಅದರಲ್ಲಿ ಯಾವ ಕಲರ್ ಹಾಕ್ತೀವೋ ಆ ಕಲರ್ಗೆ ಬಂದ್ಬಿಡ್ತಾನೆ. ಯಾವುದಲ್ಲೂ ಕೊರತೆನೇ ಇಡೋದಿಲ್ಲ. ವೆರಿ ಗುಡ್. ಮಾತಿ, ನೀನಂತೂ ಸಾಲ ತಗೊಳ್ಳೋ ತಾಯಿ ಅಲ್ಲ, ಸಾಲ ಕೊಡೋ ತಾಯಿ ನೀನು. ಅವಳಿಗೆ ಈ ಥರ ಹಳ್ಳಿ ಗಿಳ್ಳಿ ಎಲ್ಲ ಕೊಟ್ಟರೆ ಪರವಾಗಿಲ್ಲ, ಡೈಲಾಗೆಲ್ಲ ಮಾತಾಡ್ತಾಳೆ ಹೊರತು ಅವಳು ಹಳ್ಳಿ ಅಲ್ಲ. ಆದರೆ ಒಂದು ಮೈನಸ್ ಆಗಿಬಿಡುತ್ತೆ. ಅವಳು ಮಾತು ಎಲ್ಲ ಸ್ಟೇಲ್ ಮಾಡಿದ್ರು ಅವನಿಗೆ ಎಲ್ಲೋ ಒಂದು ಕೋಪ ಇದೆ ಅವಳ ಒಳಗೆ. ಮಗುನ ಬೈಯೋವಾಗಲ್ಲ, ಥೂ ನಿನಗೋಸ್ಕರಣ ಅಂತ. ಹಳ್ಳಿ ತಾಯಿ, ಓದಿಲ್ಲ ಏನೂ ಇಲ್ಲ, ಎಲ್ಲೋ ಹೋಗಿ ಅವಳು ಹಿಂಗೆ ಹೊತ್ಕೊಂಡು ನಿಂತ್ಕೊಂಡು ಬುದ್ಧಿ ನನಗೆ ದುಡ್ಡು ಕೊಡ್ತೀರಾ ಅನ್ನೋವಾಗ ಹೋಗಿ ಇಸ್ಕೊಳ್ಳೋವಾಗ ಭವ್ಯ ಅಲ್ಲ. ಟೋಟಲ್ ಆಗಿ ಆ ಹಳ್ಳಿ ಭಾವನೆ ಇಲ್ಲ. ಆ್ಯಂಡ್ ಸ್ಟೋರಿ ನೋಡಿದ್ರೆ ಸಾಯೋದೇ ಎಲ್ಲದಕ್ಕೂ ತೀರ್ಪಲ್ಲ. ಅದರಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಅನ್ನೋದು ತಪ್ಪು. ಹೌದೌದು. ಒಂದ್ ಲವರ್ ಹೋದ್ರೆ ಇನ್ನೊಂದ್ ಲವರ್ ಬರ್ತಾಳೆ. ಅದನ್ನೇ ಇವಳು ಹೇಳೋದಲ್ಲಿ 9 ತಿಂಗಳು ನಾನು ಎತ್ತಿ ಓದ್ತಿರೋದಕ್ಕೆ ಹಂಗಾರೆ ಇಲ್ಲ, ಅದು ನೀವು ಯಾಕೆ ಅದಂಗೆ ಸಾಯೋದು ಅನ್ನೋದು ಒಂದು ಪದಾನೇ ತರ್ತೀರಾ ಅಂತೇನೆ ನಾನು. ಇದೆಲ್ಲ ಒಂದು ರಾಂಗ್ ಮೆಸೇಜಸ್ ಟು ದ ಕಿಡ್ಸ್. ಐ ಆಮ್ ಸಾರಿ. ಓಕೆ, ಕೇಳಿಯ ಪುಟ್ಟರಾಜು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಒಂಥರ ಆರಾಮಾಗಿ ಮಾಡ್ತೀನಿ. ಇವತ್ತು ಅಷ್ಟೇ ಚೆನ್ನಾಗಿ ಮಾಡ್ದ. ಆಮೇಲೆ ಅಮೋಘ ಕೂಡ ಅವಳು ಕೊಟ್ಟಿರೋ ಕ್ಯಾರೆಕ್ಟರ್ನ ಅಫ್ಕೋರ್ಸ್ ಅಲ್ಲಿ ಗದ್ದೆಯಲ್ಲಿ ನಡೆಯೋ ಥರ ಇರೋದು ಬಿಟ್ಟರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಲು. ಮಹತಿ, ಇವತ್ತು ನೀನು ಆ್ಯಕ್ಚುಲಿ ಬರೀ ಆ್ಯಕ್ಟಿಂಗ್ ಮಾಡಿದೆ ಪುಟ. ನಾನು ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡಿದೆ, ಹೋಗಿ ಅವ್ರು ದುಡ್ಡು ಕೊಟ್ಟಾಗ ಮೇ ಬಿ ಅದನ್ನು ಮೆಂಟರ್ಸ್ ಕೂಡ ಹೇಳ್ಕೊಟ್ಟಿರ್ಬೋದಾಗಿತ್ತು. ದುಡ್ಡು ಕೊಟ್ಟ ಮೇಲೆ ಈ ಸಹಾಯ ಏನು ಮರ್ಯಾದಿಲ್ಲ ಅನ್ನೋದು, ಯಾಕಂದರೆ ಅಷ್ಟು ನೆಸೆಸಿಟಿಲಿ ಬಂದಿರ್ತಾರೆ. ಆವಾಗ ದುಡ್ಡು ತೊಗೊಂಡ್ಮೇಲೆ ಒಂದು ಥ್ಯಾಂಕ್ಸ್ ಇದೆಯಲ್ಲ, ಆ ಥರ ಹೇಳ್ಸೋವಂಥ ವಿಚಾರ, ಆ ಥರ ಕ್ಯಾರೆಕ್ಟರ್ ಕೊಟ್ಟಾಗ ಇಟ್ ಈಸ್ ಕ್ವೈಟ್ ಬಟ್ ನ್ಯಾಚುರಲ್. ಬಾಯಿ ಬಿಟ್ಟು ನಮ್ಮ ಮಗ, ಎದ್ದೇಳು ಮಗ, ಹೆಂಗ ಆ ಥರ ಮಾತಾಡಿದಾಗ ಅದರದ್ದೇ ಆದಂಥ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಒಂದು ಉಮಾಶ್ರೀ ಅವ್ರ ಪಾತ್ರ ನೋಡ್ಬಿಟ್ರೆ ಸಾಕು, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿರ್ತಾರೆ. ಈ ಥರದನ್ನೆಲ್ಲ ನೋಡಿದಾಗ ನಿನಗೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಇನ್ನು ಮುಂದಕ್ಕೆ ಕೊಟ್ಟಾಗ ನೀನು ಕವರ್ ಅಪ್ ಮಾಡ್ಕೋತೀಯ. ಸಣ್ಣ ಸಣ್ಣ ವಿಚಾರಗಳು ತುಂಬ ಮ್ಯಾಟ್ರ್ ಆಗುತ್ತೆ. ಎಲ್ಲ 100% ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ, ಅದ್ರ ಸಾಕಷ್ಟು ಕಲ್ತ್ಕೊಳ್ಳೋದಿರುತ್ತೆ. ಅಷ್ಟನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಇವತ್ತಿನ ಆ್ಯಕ್ಟು ಓಕೆ, ಇಟ್ ಇಸ್ ಅ ನೈಸ್ ಆ್ಯಕ್ಟ್. ಒಂದು ಮಾರಲ್ ಇದೆ, ಆ ಮಾರಲ್ ನೀವೆಲ್ಲ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ವೆರಿ ಗುಡ್, ವೆಲ್ ಪರ್ಫಾರ್ಮ್. ಓಕೆ ಮೇಷ್ಟ್ರೆ, ಆ್ಯಕ್ಟ್ ಬಗ್ಗೆ ಹೇಳೋದಾದ್ರೆ, ಇದು ಅವತ್ತಿನಿಂದ ಅನೇಕ ನಾಟಕಗಳಲ್ಲಿ ತಾಯಿಯನ್ನು ತಿರಸ್ಕರಿಸಿ ಪ್ರೇಮಿಯ ಕಡೆ ಹೋಗೋದು ಇದ್ದೇ ಇದೆ ಎಲ್ಲದರಲ್ಲೂ. ಮಗ ಹಾಗಾದ್ದರಿಂದ ದುಃಖ ಇವನಿಗೆ ಯಾಕೆ ಕಳಬೇಕು ಅನ್ನೋದು ಮೋಸ್ಟ್ ಅನ್ಯಾಚುರಲ್ ಥಿಂಕ್ ಅಂದೆ ಅರ್ಥ. ಎಂಥವನೇ ಆಗಲಿ ನೀನು ಅಳ್ತೀಯ, ಅಮ್ಮ ಎಂಥವಳೇ ಆಗಲಿ ಅವಳಿಗಾಗಿ ಹೃದಯ ಮಿಡುಕುತ್ತೆ. ಬಟ್ ಮಕ್ಕಳಂಗೆ ಮಾಡಬಾರ್ದು ಅನ್ನೋದೇ ಸಂದೇಶ. ಮಕ್ಕಳು ಹಾಗೆ ಮಾಡಬಾರ್ದು ಅನ್ನೋ ಸಂದೇಶ. ಎಂಥವನ್ಗೆ ಅಳಬಾರ್ದು ಅನ್ನೋದಲ್ಲ, ಇಂಥವನ್ಗೆ ಅಳಬಾರ್ದು ಅನ್ನೋದಲ್ಲ ಸಂದೇಶ. ಪುಟ್ಟಿ, ನೀನು ತುಂಬಾ ತಪ್ಪು ಮಾಡಿಲ್ಲ ಅಂದ್ರೆ ಆಕ್ಟಿಂಗ್ ಮಾಡಿದ್ಯಾ, ಬಿಹೇವ್ ಮಾಡಬೇಕಾಗಿತ್ತು. ಸ್ಕೂಲ್ ವ್ಯಾನ್ದು ಎಲ್ಲದರಲ್ಲೂ ಅದ್ಭುತವಾಗಿ ಮಾಡಿ. ಈಗ 2 ಆಕ್ಟ್ಗಳಿಂದ ನೀನು
ಸ್ವಲ್ಪ ಆ್ಯಕ್ಟಿಂಗ್ನ ಅದೇನೋ ಬಿಹೇವಿಂಗ್ ಮಧ್ಯದಲ್ಲಿ ಇದು ಮಾಡ್ಕೊಳ್ತಾ ಇದೆಯಾ. ಅವನು ಎಲ್ಲದನ್ನು ಬಿಹೇವ್ ಮಾಡ್ತಾನೆ. ಪಂಚಾಕ್ಷರಿ ಗವಾಯಿ ಬಿಹೇವ್ ಮಾಡ್ತಾನೆ, ಒಬ್ಬ ಹರಿಕತೆ ಇದನ್ನು ಬಿಹೇವ್ ಮಾಡ್ತಾನೆ. ಈ ಪೋಲಿ ಹುಡುಗನ ಪಾತ್ರ ಮಾಡಿದೆಯಲ್ಲ, ನಿಮ್ಗೆ ನಾಚಿಕೆ ಆಗ್ಲಿಲ್ಲನಲ್ಲೋ? ನಾನೊಂದು ಪ್ರಶ್ನೆ ಪುಟ್ರಾಜನ್ ಕೇಳಲ್ಲ. ಪುಟ್ರಾಜ್, ಈ ಥರ ಒಬ್ಬ ಹುಡುಗಿಗೋಸ್ಕರ ಸತ್ತೋಗ್ತೀನಿ ಅನ್ನೋದು ನ್ಯಾಯನ? ನಾನು ಬದುಕಿ ಅವಳಿಗೆ ತೋರಿಸ್ಬೇಕು. ಶ್ರೀಮಂತನಾಗಿ ಅವಳು ಏನೇನು ಹೇಳಿದ್ನೋ ಅದು ಉಲ್ಟಾ ಮಾಡ್ಬೇಕು ನಾನು. ಸಾಬಾಷ್, ಹಂಗೇಳ. ಅದು ಜರ ಚಪ್ಪಾಳೆ. ಸಾಬಾಷ್. ಇದೇ ಖುಷಿಲಿ ಸರ ಹೋಗುತ್ತೆ ನಿನ್ ಕತ್ಗೆ. ಹಾ, ಡೆಡಿಕೇಶನ್ ಲೈಕ್ ಆಯ್ತು. ಇಲ್ಲ, ಅವ್ರ ತಾಯಿಗೊಂದು ಮೆಸೇಜ್ ಸಿಕ್ತೀಗ. ಮೆಸೇಜ್ ಬಂತಮ್ಮ. ಓವರ್ ಆಲ್ ಮಹತಿ, ನೀ ಮಾಡಿರೋ ಕ್ಯಾರೆಕ್ಟ್ರು ಬಹಳ ಕಷ್ಟವಾದ ಕ್ಯಾರೆಕ್ಟ್ರು. ಸರ್ ಹೇಳಿದ್ದು, ಅಮ್ಮ ಹೇಳಿದ್ದು ಇಷ್ಟೇ, ಪ್ರಶ್ನೆಗಳನ್ನ ಕೇಳು, ಅಬ್ಸರ್ವ್ ಮಾಡು. ಓಕೆ, ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೊಡ್ತಾರೆ. ಅದು ನಮ್ಮ ಪುಟ್ಟರಾಜು ಮತ್ತು ಮಾಹಿತಿಗೆ ಮಾತ್ರ. ಯಾಕಂದ್ರೆ ಅಮೋಘ ಅವರು ಗೌರವ ಪಾತ್ರದಲ್ಲಿ ಈಳ್ಸಾಕೊಂಡು ಮಾಡಿದ್ದಾರೆ. ಇವರಿಬ್ರು ಓಟ್ ಅಪೀಲ್ ಮಾಡ್ತಾರೆ. ಇವ್ರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ SMS ಮಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟರಾಜ್ ಹುಗಾರ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ PUTT ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ಓಟ್ ಮಾಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಹತಿ. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ MAHI ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನಾವೆಲ್ಲರೂ ಆದರ್ಶ ಪುತ್ರ ಶ್ರವಣ ಕುಮಾರನ್ ಕತೆ ಕೇಳಿದೀವಿ, ಮಹಾಭಕ್ತ ಬೇಡರ ಕಣ್ಣಪ್ಪನ ಕತೆನೂ ಕೇಳಿದೀವಿ. ಆದರೆ ನಯನ ಮನೋಹರ ಅನ್ಸೋ ಕಣ್ಣಪ್ಪ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲೂ ಸೌಂಡ್ ಕೇಳೋ ಶ್ರವಣ ಕುಮಾರನ್ ಕತೆ ಯಾರು ಕೇಳಿದೀರಾ? ಹಾಗಿದ್ರೆ ನೋಡ್ಬಿಡಿ. ಈಗ ಬರ್ತಿದ್ದಾರೆ ಮಹೇಂದ್ರ ಹಾಗೂ ಅಚಿಂತ್ಯ, ಜೊತೆಗೆ ಗೌರವ ಪಾತ್ರದಲ್ಲಿ ಪುಟ್ಟರಾಜು ಹಾಗೂ ಮಹತಿ. ಕಣ್ಣು ಕಣ್ಣು ಕಲೆತಾಗ ಮನವು ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಯಾಕೆ? ಚಪ್ಪಲಿ ಸಖತ್ತಾಗಿದೆ, ಹೊಸ್ತು ಬೇಕಾ? ಅಯ್ಯೋ ಕೊಡಿ ಮೇಡಮ್, ಹೊಸದಾದ್ರೆ ಯಾರು ಬೇಡ ಅಂತಾರೆ. ತಗೋ. ನಾನ್ಸೆನ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೊಂಟೋಗಿರ್ಬೋದು. ಅಲ್ಲ, ನನ್ನ ಕೆನ್ನೆನ ಹುಡುಗಿರು ತಬಲ ಅನ್ಕೋಬಿಟ್ಟಿದಾರ. ಮುಂದೆ ಮುಂದೆ ಬಾರ್ಸಿ ಬಾರ್ಸಿ ಹೋಗ್ತಾ ಇದ್ದಾರೆ. ಸಾಧ್ಯ ನಾ ಕುರುಡ ಅನ್ನೋದು ಗೊತ್ತಾಗ್ಲಿಲ್ವಲ್ಲ, ಅಷ್ಟು ಸಾಕು. ಕನ್ನಡಕ ಎಲ್ಲಿದ್ಯೋ? ಸಿಕ್ತು. ಅಯ್ಯೋ, पेट्रोल चल सुटिए. ಹಾಡ್ ನಿಂತೋದ್ಮೇಲೆ ಕುಣಿತವನೆ ಅಂದ್ರೆ ಇವ್ ನಮ್ ಶ್ರವಣ ಕುಮಾರನೇ ಇರ್ಬೇಕು. ಕಮಾನ್ ಮ್ಯಾನ್ ಕಣಪ್ಪ, ಡ್ಯಾನ್ಸ್. ಲೇ, ಹಾಡ್ ನಿಂತೋಯ್ತು ಕಣೋ, ನಿಲ್ಸೋ. ಏನೋ ನಿಂಗೆ ಡ್ಯಾನ್ಸ್ ಬರಲ್ವಾ? ಪಾಪ ಪೂರ ಬ್ಲೈಂಡ್ ಮ್ಯಾನ್. ಕಿವುಡು ಅಂದ್ರೆ ತೌಡು ಅಂತಾಳಪ್ಪ. ಇರು ಬಂದೆ ಕಿವುಡು ನನ್ನ ಮಗನೇ. ಎಲ್ಲೋಗ್ಯಾ? ಎಲ್ಲಿದ್ಯಾ? ಸಿಗಾಕೊಂಡೆ. ಕಿವಿಗೆ ಬೇರೆ ಏನೇನೋ ಹಾಕೊಂಡವನೆ. ಎಲ್ಲಿದು? ಇವನೇ ಹಿಡ್ಕೊಂಡವನೆ. ಹಾಕೊಳ್ಳೋ. ಅಯ್ಯೋ, ಹಾಟ್ ನಿಂತೋಗ್ಬಿಟ್ಟಿದ್ಯಲ್ಲ. ಎಲ್ಲೊಂಟೋದ್ಯೋ? ಎಲ್ಲೊಂಟೋದ್ಯೋ? ಲೋ ಕಣಪ್ಪ, ಹಾಡ್ ನಿಂತೋದ್ಮೇಲೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಿಯಲ್ಲ, ಬಾಯಿ ಮುಚ್ಕೊಂಡು ಬಂದು ಕೂತ್ಕೊಳ್ಳೋ. ಅದನ್ನೇ ಕಣ ನಾನು ಇಷ್ಟಪಟ್ಟು ಮಾಡ್ಕೋತಾ ಇರೋದು. ಇರ್ಸ್ಬೇಡ ಕಣಯ್ಯ, ನನ್ನೇನು ಚೂಡ ಅನ್ಕೊಂಡ್ಯ? ಕಿವಿ ಕೇಳಿಸ್ತಾ ಇದ್ರು, ಯಾರೋ ನಿನಗೆ ಶ್ರವಣ ಕುಮಾರ ಅಂತ ಹೆಸರಿಟ್ಟಿದ್ದು. ನಂಗಂಗಿರ್ಲಿ, ನಿನಗೆ ಯಾರಪ್ಪ ಕಣ್ಣಪ್ಪ ಅಂತ ಹೆಸರಿಟ್ಟಿದ್ದು? ಹೆಂಗೋ ಇವನು ಕಣ್ಣಿಲ್ಲ, ಹೆಸರಲ್ಲಾದ್ರೂ ಕಣ್ಣಿರ್ಲಿ ಅಂತ ಕಣ್ಣಪ್ಪ ಅಂತ ಇಟ್ರಪ್ಪ. ಹಂಗೆ ನಿನ್ಗೂ ಇಟ್ಟಿರ್ಬೋದು ಅನ್ಕೋತೀನಿ. ಇಲ್ಲ, ನಂಗೆ ಕಿವಿ ಹೋದ್ಮೇಲೆ ನಾನೇ ಶ್ರವಣ ಕುಮಾರ ಅಂತ ಹೆಸರಿಟ್ಕೊ.
ಲೇ ಕೈ ಕೊಡೋ ನಿಂದು. ಲೇ ನಮಗೆ ಪಟೇಲ್ರ ಮಗಳ ಸಂಬಂಧ ನೋಡ್ಕಬ್ಬ ಅಂತ ಹೇಳಿದ್ನಲ್ವೇನೋ. ನೋಡ್ಕೊಂಬಂದೆ, ಸೂಪರ್. ಹೌದಾ? ಹುಡುಗಿ ಏನಂದ್ಲು? ಮಗು ಕೂದ್ಲು ಬರೀ ಫೋನಲ್ಲೇ ಇಲ್ಲ, ಅಣ್ಣನಾಗೆ ತುಂಬಾ ಹಿಂಸೆ ಕೊಟ್ಬಿಟ್ಲು. ಅಣ್ಣನಾಗ? ಲೇ ಮೊದಲು ನನ್ನ ಹುಡುಗಿ ಕತೆ ಏನೈತಿ ಹೇಳು. ಸತ್ತೋದ್ಲು. ಕೊನೆಗೂ ಹೀರೋಯಿನ್ ಸತ್ತೋದ್ಲು. ಕೊನೆಗೂ ಫಿಲಂ ಸೂಪರ್. ಲೇ ನಮ್ಮ ಪಟೇಲ್ರ ಮಗಳ ಸಂಬಂಧ ನೋಡ್ಕಪ್ಪ ಅಂತ ಹೇಳಿದ್ದೆ ಅಲ್ವೇನು? ನೋಡ್ತೀನಿ ಬಂಧನ ಪಿಕ್ಚರ್ ಇವತ್ತು ಸಂಜೆನೆ ನೋಡ್ತೀನಿ. ಲೇ ಮತ್ತೆ ಬಿಡಿಸ್ಕೊಂಡಿದ್ಯಾ? ಎಲ್ಲೋ ಇದ್ಯಾ? ಇಲ್ಲಿ ಕಿವಿದೆಲ್ಲೋ? ಹಾಕೋ. ಹಾಕೊಂಡ್ಯಾ? ಇಲ್ಲ ಇರು, ಹಾಕೊಳ್ತೀನಿ. ಇವಾಗ ಕೇಳಿಸ್ತಾ ಇದ್ಯಾ? ಕಿರ್ಚ್ಬೇಡ ಕಣಯ್ಯ, ನಂಗೂ ಕಿವಿ ಚೆನ್ನಾಗೇ ಕೇಳಿಸುತ್ತೆ. ನೋಡ್ದೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತ ನೋಡ್ದೆ. ಲೇ ಈ ಕುರುಡನ್ಗೆ ದಾರಿ ತೋರ್ಸೋ ಅಂತ ಒಂದು ಹುಡುಗಿ ನೋಡು ಅಂತ ಹೇಳಿದ್ದೆ ಅಲ್ವೇನೋ? ನಿಂಗ್ ದಾರಿ ತೋರ್ಸ ಕುಡ್ಕೊ ಬಂದ್ರೆ ಆಮೇಲೆ ಅವಳಿಗೆ ದಾರಿ ತೋರ್ಸೋದು. ಅವಳಿಗೆ ಅಂದಾಜಿ ಇನ್ನು ಮಹಾರಾಷ್ಟ್ರ. ಲೇ ಅದು ಮಹಾರಾಷ್ಟ್ರ ಅಲ್ಲ ಕಣೋ, ಧೃತರಾಷ್ಟ್ರ. ಲೇ ಪ್ಲೀಸ್ ಕಣೋ, ನಂಗೊಂದು ಹುಡುಗಿ ನೋಡೋ. ನೀನಂತೂ ನೋಡಕ್ಕಾಗಲ್ಲ, ನಾನೇ ನೋಡ್ಬೇಕು. ಮೊದ್ಲು ನಂಗೂ ಒಂದು ಹುಡುಗಿ ನೋಡ್ತೀನಿ. ಅಯ್ಯೋ ಅಪ್ಪ, ಅಯ್ಯಯ್ಯೋ. ಯಾಕೋ ನಗ್ತಾ ಇದ್ಯಾ? ಲೇ ಮೊದ್ಲೇ ನೀ ಕಿವಡ, ನಿನಗೆ ಯಾರ ಹೆಣ್ ಕೊಡ್ತಾರೆ? ನಿಂಗೆ ಯಾರಪ್ಪ ಹೆಣ್ ಕೊಡ್ತಾರೆ? ಲೇ ನಾನಂದ್ರೆ ಫುಲ್ ಫೇಮಸ್ ಅಮ್ಮ, ಹ್ಯಾಂಡ್ಸಮ್ ಕುರುಡ. ನನಗಂದ್ರೆ ಹುಡುಗಿರು ಕ್ಯೂ ನಿಲ್ತಾರೆ ಗೊತ್ತಾ? ಮಾಡಿಸ್ತೀನಿ. ಲೋ ಕಣಪ್ಪ, ನಿನ್ ಪಟೇಲ್ರ ಮಗ್ಳು ಬಂದ್ಲು, ಹೋಗೋ. ಹೌದಾ? ಈಗ ನೋಡಿ ಹೆಂಗ್ ಪಟಾಯಿಸ್ತೀನಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಬಿಂಕದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ. ಲೇ ಡ್ರಾಬೆ, ಈ ಕಡೆ ತಿರ್ಗೋ. ತಗೋ. ಸೇಮ್ ಸ್ಟೈಲ್, ಸೇಮ್ ಫೋರ್ಸ್, ಸೇಮ್ ಪ್ರೆಸರ್. ಈಗಷ್ಟೇ ತಿನ್ನಂಗಿದೆಯಲ್ಲ. ಹುಡುಗಿರು ಕ್ಯೂ ನಿಲ್ತಾರ ಅಂದೆ, ಅದ್ರ ಕಪ್ಪಾಳು ಕೊಡಿಯೋದು ಮಾತ್ರ ಹೇಳೇ ಇಲ್ವಲ್ಲೋ. ಲೇ ಮಾತಾಡ್ಬೇಡ, ಸುಮ್ಮನಿರು. ನಂಗೊಂದು ಹುಡುಗಿ ನೋಡಕ ಇಲ್ಲ, ನೀನು ಜಾಸ್ತಿ ಮಾತಾಡ್ತೀಯ. ಸುಮ್ಮನಿರು. ಇವಾಗ ಕನ್ನಡ ಕಾಕ ಬರ್ತೀನಿ ನೋಡಿ, ಇವಾಗ ಏನ್ ಮಾಡ್ತೀನಿ ಗೊತ್ತಾ? ರಾತ್ರಿ ತಪ್ಪಿಲ್ದಿಲ್ಲ ಕನ್ನಡ. ಲೋ ಕಣಪ್ಪ, ನೀನ್ ಹುಡುಗಿ ಬಂದು ಹೋಗೋ. ಎಲ್ಲಿ ಕಾಂಡರ ಕಣ್ಣು ನೋಡಕ್ ಅಷ್ಟಾತ್ರೆ ಯಾಕೆ ಸ್ವಾಮಿ? ಕೂತ್ಕೋ. ಮೊದ್ಲು ನನ್ನ ಮಾತು ಕೇಳು. ಮೊದ್ಲು ಹುಡುಗಿನ ಹೊಗಳಿಬೇಕು, ಅವಾಗ ಅವ್ರು ನಮ್ಮ ಪಲೆಗ್ ಬೀಳೋದು. ಹೌದಾ? ಇಲ್ಲಾಂದ್ರೆ ಚೆನ್ನಾಗಿ ಗೇಟ್ ಬೀಳೋದು. ಕಾಲು ಎಷ್ಟು ಚೆನ್ನಾಗಿ ಇರ್ತಾವ ಗೊತ್ತಾ? ಹೋಗ್ಲು. ಆಯ್ತು ಕಣ. ಎಲ್ಲ ಈ ಕಡೆ ಕಣ್ಣಲ್ಲೇ ಮಂಗ. ಆಯ್ತು ಕಣ. ನೀನು ಒಂದು ಕವಿತೆ ಆದ್ರೆ ನಿನ್ನ ಕಾಲೇ ಕಾವ್ಯ, ಅದರ ನಡಿಗೆ ಭವ್ಯ, ಅದನ್ನು ನೋಡುವ ನೋಟವೇ ದಿವ್ಯ. ಯಾರೋದು ಕಾವ್ಯ, ಭವ್ಯ, ದಿವ್ಯ? ಲೇ ಎಲ್ಲ ಇದೆಯಾ? ಲೇ ಹುಡುಗಿ ಇದ್ದೆ, ಹುಡುಗರು ವಯಸ್ಸು ಬರ್ತಾ ಇದೆಯಲ್ಲೋ. ಅದೇ ನಿನ್ ಕಣ್ ಕಾಣಲ್ವಲ್ಲ, ಅದಕ್ಕೆ ಕೇಳಿಸುತ್ತೆ ಅಷ್ಟೇ. ಕಾಲು ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೋಗ್ಲೋ ಬೇಕಾ, ಇಲ್ಲಾಂದ್ರೆ ಮನೆಗೆ ಹೋಗ್ಬಿಡ್ತಾಳೆ. ನಿನ್ನ ನಡಿಗೆ ನವಿಲಿಗಿಂತ ಮನೋಹರ, ಮರಳುಗಾಡಿನಲ್ಲಿ ಒಂಟ ನೆಡವ ಹಾಗೆ, ದೇವಲೋಕದಲ್ಲಿ ಕುಂಟ ನೆಡವ ಹಾಗೆ. ಜಲ ಕೂಡ ನನ್ನ ಮಗನೇ, ನನ್ನ ಕುಂಟ ಅಂತೀರಲೇ. ಯಾರಾದ್ರೂ ನಮ್ಮ ಕಣ್ಣಪ್ಪ ಹೊಡೆಯೋದು? ಹೋಗ್ರಿ. ಮಗನೇ ಏರಿ ಹತ್ರ ಬಾರ, ನಿನ್ನ ಬಿಡಲ್ಲ ಕಣ ಇವತ್ತು. ಬಾರ, ತುಂಡು ಕತ್ತರಿಸಾಕ್ಬಿಡ್ತೀನಿ.
ಕಣೋ. ಆದ್ರೆ ಇದ್ಬಿದ್ರು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಇನ್ನೊಂದ್ಸಲ ಮಾರಾಡಿಗೆ ವಿಚಾರಿಸ್ಕೊದ್ರಿ ಕಣ, ವಿಚಾರಿಸ್ಕೊದ್ರಿ. ಹೋಗ್ರಿ 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 ಕೊಂಟು ನಂಬುದ್ರು ಕಿವುಡು ನಂಬಾರ್ದಪ್ಪ, ಕಿವುಡು ನಂಬಾರ್ದು. ಶ್ರವಣ ಕುಮಾರ ಎಲ್ಲಿದ್ಯೋ? ಮೇಷ್ಟ್ರೆ ಸಖತ್ ಎಂಜಾಯ್ ಮಾಡ್ತಾ ಇದ್ರಿ ನೀವು. ಏನಪ್ಪ ಅವನು, ಅಯ್ಯೋ ಅಚಿಂತ್ಯ, ಎಲ್ಲಿಂದ ಬಂದ್ಯೋ ನೀನು? ಎಷ್ಟು ನಗಿಸ್ತೀಯಲ್ಲೋ? ಅಲ್ಲೋ ನೀನು ಕಮಿಡಿಯನ್ ಆಗ್ಬಿಟ್ಟಿದ್ಯಲ್ಲೋ ಬರ್ತಾ ಬರ್ತಾ. ತುಂಬಾ ಮನೋರಂಜನೆ ಇದ್ದ ಇವನು. ನನಗೆ ಅದ್ಭುತ ಇವನು ಮಹೇಂದ್ರ. ಏನ್ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಅವನ ಟೈಮಿಂಗು, ಅವನ ಮಾತುಗಳು, ಅವನ ರೀತಿ. ಒಬ್ಬ ಮೆಚ್ಯೂರ್ ಕಮಿಡಿಯನ್ ಕಿಂಗ್ ಆಫ್ ಕಾಮಿಡಿ ಅವನು. ಬಹಳ ಚೆನ್ನಾಗಿ ಮಾಡಿದ್ರು ಇಬ್ರು. ಮಹತಿ ನೀನು ಅಲ್ಲಿ ಏನು ಕಮ್ಮಿ ಆಗಿತ್ತು, ಇಲ್ಲಿ ಅದು ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಮಾಡಿದೆ. ಬೆಸ್ಟ್. ಅವನು ಏನಯ್ಯ ನಿಜವಾದ ಒಬ್ಬ ಕಾಲು ಇಲ್ಲದೆ ಇರೋಂಥರ. ಅವನಿಗೆ ಎಷ್ಟೊಂಥರ ಇದಿರುತ್ತೆ, ಅವ್ರಿಗೆ ಕೋಪ ಗೀಪ ಅವೆಲ್ಲ ಜಾಸ್ತಿ ಇರುತ್ತೆ. ಅದನ್ನು ಹಾಗೆ ಸಹಜವಾಗಿ ತೋರಿಸ್ಕೊಂಡು ಅವನು ಗವಾಯಿ ಆದರೆ ಗವಾಯಿ, ಪೋಲಿ ಹುಡುಗ ಆದರೆ ಪೋಲಿ ಹುಡುಗ, ಒಬ್ಬ ಕೋಪ ಬಂದಿರೋ ಇವನು ಕಾಲಿಲ್ಲದೆ ಇರೋ ಇವನಾದರೆ ಇವನು, ಎಲ್ಲ ಭಾಳ ಚೆನ್ನಾಗಿತ್ತಪ್ಪ. ಓಕೆ, ಈಗ ಅಮ್ಮ ಹತ್ರ ಹೋಗೋಣ. ಅಮ್ಮ ಏನನ್ನಿಸ್ತು ಇದು? ಫಸ್ಟ್ ಮಹತಿ, ಇದು ಮಹತಿ ಝೋನ್, ಕಂಫರ್ಟ್ ಝೋನ್. ಇಂಥ ಕ್ಯಾರೆಕ್ಟರ್ಸ್ ಆದರೆ ಅವಳು ಈಸಿ, ಅವಳು ಮಾತಾಡೋದು, ಅವಳ ಸ್ಟೈಲು ಅದೆಲ್ಲನು. ಪುಟ್ಟರಾಜು ನೀನಂತೂ ಆಲ್ರೌಂಡರ್. ಅಲ್ಲಿಂದ ಕುಣ್ಕೊಂಡು ಬರೋದು, ಆ ಕೋಪ ಬಂದ್ಬಿಟ್ರೆ ಕುಂಟ ಅಂದ ತಕ್ಷಣ ಒಂದು ಕೋಪ, ಅವನ ಹಾರಗಳು, ಅವನು ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋ ತನಕ. ಆ್ಯಕ್ಚುಲಿ ಇಲ್ಲಿಂದ 2 ವಾಕ್ ಅವ್ನು ನೋಡಿದ್ದೀನಿ ಪ್ರೀವಿಯಸ್ ಆ್ಯಕ್ಟಲ್ಲಿ. ಆ ಮಾಡರ್ನ್ ಹುಡುಗ ಬ್ಯಾಕ್ಸಾಕ್ ಎತ್ಕೊಂಡು ಹೋಗೋ ವಾಕ್ ನೋಡಿದ್ದೆ, ಈಗಿದು ನೋಡಿದೆ. ವೆರಿ ಗುಡ್ ಪುಟ, ಆಲ್ರೌಂಡ್ ಟ್ಯಾಲೆಂಟೆಡ್ ನೀನು. ಮಹೇಂದ್ರ ನಂಬರ್ 1 ಕಾಮಿಡಿಯನ್ ಆಫ್ ಡ್ರಾಮಾ ಜೂನಿಯರ್ಸ್ ಅಂತ ಅವನಿಗೊಂದು ಪಟ್ಟ ಕೊಟ್ಬಿಡ್ಬೇಕು. ಸಿನಿಮಾದವ್ರನ್ನ ಆರ್ಟಿಸ್ಟ್ಗಳನ್ನ ನಗ್ಸೋದು ಕಷ್ಟ, ನಮ್ಮನ್ನ ಅಳಿಸೋದು ಕಷ್ಟ. ಯಾಕೆಂದ್ರೆ ಆಮೇಲೆ ಅಂತೀವಿ ಈ ಮಕ್ಕಳು ಇಷ್ಟೊಂದು ನಗಿಸ್ತಾರೆ ಅಂದ್ರೆ ಟ್ರೂತ್, ನಿಜ ಇದೆ ಅಲ್ಲಿ, ಸತ್ಯ ಇದೆ. ಒಂದು ಫ್ಲೋ ಅಲ್ಲಿ ಮಾಡೋದನ್ನೋದು ತುಂಬ ಕಷ್ಟ. ಹ್ಯಾಟ್ಸ್ ಆಫ್ ಟು ಪುಟ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಏನು ಸರ್ ನಿಮ್ಮ ಕತೆ? ಅವನ ಟೈಮಿಂಗು ಒಂಥರ ಇವತ್ತೆಷ್ಟು ಮರ್ತಿಲ್ಲ. ಕಾಮಿಡಿ ಬೇರೆ ಇಳಿದು ಬಿಟ್ಟಿದ್ದಾನೆ, ಅಲ್ಲೇ ಕೋಪ ಬೇರೆ. ಆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಸೆನ್ಸ್ ಆಫ್ ಇದು ನೋಡಿ ಅವನಿಗೆ. ಇದು ಇನ್ನೂ ಹಾಕಿಲ್ಲ, ಹಾಕೇನಂತಾನೆ ಹೀರೋ ಇನ್ನೂ ಹಾಕಿಲ್ಲ. ಆ ಲೋ ವಾಯ್ಸ್ ಒಂದು, ಹಸ್ಕಿ ವಾಯ್ಸ್ ಒಂದು ಹೀರೋ ಆ ಕ್ಯಾರೆಕ್ಟ್ರಲ್ಲೇ ಒಳಗೋಗಿದ್ದಾನೆ. ಇಲ್ಲಾಂದರೆ ಹಿ ವೋಂಟ್ ಬಿ ಏಬಲ್ ಟು ಸೇ ದಟ್. ಈ ವಯಸ್ಸಲ್ಲಿ ಆ ಕ್ಯಾರೆಕ್ಟರ್ ಒಳಗೋಗಿ ಏನು ನಡೀತಾ ಇದೆ ಅನ್ನೋದನ್ನ ಫ್ಲೋ ಹಂಗೆ ತಗೊಂಡು ಮೈಂಡಲ್ಲಿ ರೀಲ್ ಓಡ್ತಾ ಇದೆ ಫುಲ್ಲು. ಚೆನ್ನಾಗಿ ಮಾಡಿದೆ ಚಿಂತ್ಯ, ಈಗ ಯಾವುದು ಮರ್ತಿಲ್ಲ, ಈ ಥರನೇ ಬೆಳೀತಾ ಇರಬೇಕು. ವೆರಿ ಗುಡ್. ನೆಕ್ಸ್ಟು ಹುಡುಗಿ ಪಾತ್ರ ಯಾಕೆ ಮಾಡಲ್ಲ ನೀನು? ಇಷ್ಟ ಇಲ್ಲ. ಯಾಕೆ? ಎಲ್ಲರೂ ಎಲ್ಲ ಪಾತ್ರ ಮಾಡ್ತಾರಲ್ವಾ, ಎಲ್ಲರೂ ಹುಡುಗಿ ಪಾತ್ರ ಹಾಕ್ಕೊಂಡಿದ್ದಾರೆ. ಮೆಂಟಲ್ಸ್ ಎಲ್ಲ ದಯವಿಟ್ಟು ಇವನಿಗೆ ನೆಕ್ಸ್ಟ್ ಟೈಮ್ ಒಂದು ಹುಡುಗಿ ಪಾತ್ರ ಕೊಡ್ರಿ, ಸೀರೆ ಗೆರೆ ಉಟ್ಸಿ ಅಮೋಘ ಹಾಕಿರೋ ಥರ. ನೀನು ಅದರಲ್ಲಿ ಗೆದ್ರೆ ನೀನು ಗೆದ್ದವನು, ಇಲ್ಲ ಅಂದರೆ ಕಷ್ಟ. ಆನಂದಣ ನೀವ್ ಹೇಳಿದ್ರೆ ನಾನು ಹಾಕ್ತೀನಿ. ಛತ್ರಿ ಏನೋ ನಮಗೆ ಕಾದಿದೆ. ಹೌದಾ? ಇವಾಗ ನಾನು ಹೇಳ್ತೀನಪ್ಪ, ಹಂಗಾರೆ ನಾನು 2 ಹೇಳ್ತೀನಿ. ನೀನು ಹುಡುಗಿ ಡ್ರೆಸ್ ಹಾಕ್ಬೇಕು, ಜಡ್ಜು ಆಗ್ಬೇಕು. ಓಕೆನಾ? ಸೂಪರ್. ಎಸ್ ಗೆಳೆಯ, ಏನು ಎಕ್ಸ್ಟ್ರಾ ಹೇಳಂಗಿಲ್ಲ, ಚಪ್ಪಾಳೆ. ಸೂಪರ್, ಸಕ್ಕದ ಮಾಡ್ದ. ಅವ್ನ ಎಂಟ್ರಿಗೆ ಒಂದು ಖುಷಿ ಆಗ್ತಿದೆ. ಎಲ್ಲಾ ಕಿಲಾಡಿಗಳು ಅವನ ಅದಕ್ಕೆ ಅಲ್ಲಿಂದ ಕರೆಸ್ತಾರೆ ಅಂತ ಕಾಣುತ್ತೆ. ಅವ್ನು ಸಾಂಗ್ ಹಾಕ್ಬಿಡ್ತಾರೆ. ಅವ್ನು ಏನೇ ಕೈ ಕಾಲು ಒದ್ರಿದ್ರು ನಮ್ಗೆ ಖುಷಿ ಆಗುತ್ತೆ. ಅವ್ನ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ಮಾಡ್ತಾನೆ ಆಕ್ಟಲ್ಲಿ. ಅಂದ್ರೆ ಪ್ರಯತ್ನ ಪಡ್ತಾ ಇರ್ತಾನೆ, ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕು, ಒಟ್ನಲ್ಲಿ ಬಹಳ ಫೋಕಸ್ಡ್ ಆಗಿರ್ತಾನೆ. ಅದು ನನಗೆ ಅವನ ಬಗ್ಗೆ ಬಹಳ ಇಷ್ಟ. ಅಚಿಂತ್ಯ ತುಂಬಾ ಚೆನ್ನಾಗಿ ಮಾಡಿದೆ ಪುಟ. ಥ್ಯಾಂಕ್ ಯು. ನಾವು ನಗಬೇಕು ಅಂದ್ರೆ ಯಾವ್ದಾರ ಒಂದು ಆಕ್ಟಲ್ಲಿ ಮಹೇಂದ್ರ ಇರಬೇಕು. ಫಸ್ಟ್ ಇಂದ ಹಿಡಿದು ಕೊನೆವರೆಗೂ ಅವ್ನು ಎಷ್ಟರ ಮಟ್ಟಕ್ಕೆ ಅದನ್ನು ಕ್ಯಾರಿ ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರತಿ ಸಲ ಅವ್ನಿಗೆ ಮಾರ್ಕ್ಸ್ ಹಾಕ್ಬೇಕಾದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಪೂರ್ತಿ ಹಾಕ್ಬಿಡೋಣ ಅಂತ ಅನ್ಸುತ್ತೆ. ಒಂದ್ಸಲ ಚಿತ್ರಾಲಿ ಜೊತೆ ಒಂದು ಆಕ್ಟ್ ಮಾಡ್ದ, ಬಾಂಬೆ ಟೆರರಿಸ್ಟ್ ಬಂದಾಗ ಅಟ್ಯಾಕ್ ಮಾಡಿದಾಗ. ಅದ್ರಲ್ಲಿ ನನಗೆ ಅದರಲ್ಲಿ ಐ ವಾಂಟ್ ಟು ಸಿ ಹಿಮ್ ಗ್ರೋ ಆ್ಯಸ್ ಅನ್ ಆ್ಯಕ್ಟರ್. ನನಗೆ ಭಾಳ ಆಸೆ ಆ ಥರ. ನೀನು ಡೆಫಿನೆಟ್ಲಿ ಬೆಳಿತೀಯ ಅಂತ ಗೊತ್ತು, ಬಟ್ ಈ ಆ್ಯಕ್ಟಲ್ಲಿ ಔಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ. ಆಮೇಲೆ ಪುಟ್ಟರಾಜು, ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು, ಅದೆಷ್ಟೇ ಲಿಮಿಟೇಷನ್ ಇದ್ರು, ಎಷ್ಟೇ ಟೈಮಿಂಗಲ್ಲಿದ್ರು, ಅದಕ್ಕೆ ನೀನು ತೊಡಗಿಸ್ಕೋತೀಯ. ಆಮೇಲೆ ಬೇರೆ ಬೇರೆ ಥರ ಮಾತಾಡ್ತೀನಿ. ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಂಗೆ ಇಲ್ಲ. ಇವಾಗ ಕುಂಟನ್ ಪಾತ್ರ ಮಾಡ್ಬೇಕಾದ್ರೆ ಫಸ್ಟೇ ಕಣ್ಣುಬ್ಬನ ಹಿಂಗೆ ಹಾಕೊಂಬಂದ್ಬಿಡ್ತಾನೆ,
ಕೋಪದಲ್ಲೇ ಬರ್ತಾನೆ ಅವನು, ನನ್ನ ಯಾವನಾರ ಕುಂಟ ಅಂದ್ರೆ ಇವತ್ತು ಅನ್ನೋ ಥರ ಬರ್ತಾನೆ. ತುಂಬ ಚೆನ್ನಾಗಿ ಮಾಡ್ದೆ. ಆ್ಯಂಡ್ ಮಹತಿ, ಕಮಾನ್ ಮಹತಿ, ಚೆನ್ನಾಗಿ ಮಾಡ್ತಾ ಇದೆಯಾ, ಬರೀ ನಿನ್ನ ಝೋನಲ್ಲಿ ಮಾತ್ರ ಮಾಡ್ತಾ ಇದೆಯಾ, ಹೊರಗಡೆ ಬಾ, ಏನು ಅಂತ ತೋರಿಸು. ಓಕೆ ಬಾಸ್, ನೀವು ಚೆನ್ನಾಗಿ ಮಾಡಿದ್ರಾ? ನಾನೇ ಹೇಳ್ಬೇಕು ಚೆನ್ನಾಗಿ ಮಾಡಿದೆ, ನಾನೇ ಹೇಳ್ಬೇಕು ಚೆನ್ನಾಗಿ ಮಾಡಿದೆ, ಫಿಕ್ಸ್ ಆಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಮಾಡ್ಬೇಕು. ನೆಕ್ಸ್ಟು ಥ್ಯಾಂಕ್ ಹಳ ಥರ ಮಾಡಬೇಕು, ಹುಡುಗಿ ಥರ ಮಾಡಬೇಕು, ಎಲ್ಲ ಮಾಡಬೇಕು. ಓಕೆ ಸೂಪರ್. Okay. 2 thumbs up. ಈ ಆಕ್ಟ್ ನಲ್ಲಿ ಮಹತಿ ಹಾಗೂ ಪುಟ್ಟರಾಜು ಗೌರವ ಪಾತ್ರದಲ್ಲಿರೋದ್ರಿಂದ ಅವ್ರಿಗೆ ಇಲ್ಲಿ ಮಾರ್ಕ್ಸ್ ಅಥವಾ ಓಟ್ ಅಪೀಲ್ ಇರೋದಿಲ್ಲ. ಇನ್ನ ಮಾರ್ಕ್ಸ್ ಮತ್ತೆ ಓಟ್ ಅಪೀಲ್ ಇರೋದು ಮಹೇಂದ್ರ ಪ್ರಸಾದ್ ಹಾಗೂ ಅಚಿಂತ್ಯ ಅವ್ರಿಗೆ. ಈಗ ಓಟ್ ಅಪೀಲ್ ಮಾಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ SMS ನ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಿಂತ್ಯ. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ACHI ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ನಂಗೆ ವೋಟ್ ಮಾಡಿ. ನಮಸ್ಕಾರ ಕರ್ನಾಟಕ, ನನ್ನ ಹೆಸರು ಮಹೇಂದ್ರ ಪ್ರಸಾದ್. ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ MAHI ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ನನ್ಗೆ ವೋಟ್ ಮಾಡಿ.